ನಮಸ್ಕಾರ ನನ್ನ ಸಹೃದಯ ಸ್ಪರ್ಧಾ ಮಿತ್ರರೇ, ಸ್ನೇಹಿತರೆ. ಇತ್ತೀಚೆಗೆ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆ ದಿನದಂದು ಯಾರಿಗೆ ಶುಭಾಶಯ ಹೇಳಲಿಕ್ಕೆ ಆಗಲಿಲ್ವೋ ಅವರೆಲ್ಲರಿಗೂ ಕೂಡ, ಅಂದರೆ ಸಾಮಾನ್ಯವಾಗಿ ಎಲ್ಲ ಮಹಿಳಾ ಮನೆಗಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ಉಕ್ತಿ ಇತ್ತೀಚಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಆದರೆ ಹೆಣ್ಣೊಂದು ಕಲಿಸಿದರೆ ವಿಶ್ವವಿದ್ಯಾಲಯವೇ ತೆರೆದಂತೆ ಅಂತ ಭಾಸವಾಗ್ತಾ ಇತ್ತು. ಹೆಣ್ಣು ಅಂಗೈ ಹುಣ್ಣಲ್ಲ, ಹೆಣ್ಣು ಜಗದ ಕಣ್ಣು. ಇದುವರೆಗೆ ಜಗತ್ತಿಗೆ ಆಳಾದವಳು ಇಂದು ಜಗತ್ತನ್ನೇ ಆಳಬಲ್ಲಳು ಅನ್ನುವಂತಹ ಉಕ್ತಿಯನ್ನ ಸೂಕ್ತವಾಗಿ ಸಮರ್ಥಿಸಬಲ್ಲಂತಹ ಸಮರ್ಥ ಮಹಿಳಾ ಸಾಧಕಿಯಾಗಿ ಹೊರಹೊಮ್ಮಿದಂತಹ ಒಬ್ಬ ಮಹಿಳಾ ಸಾಧಕಿಯನ್ನ ಪರಿಚಯ ಮಾಡೋದು ಈ ವಾರದ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದ ವಿಶೇಷತೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ವಾರದ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದ ವಿಶೇಷ ಅತಿಥಿ ಮಹಿಳಾ ಸಾಧಕಿ, ಗುಲ್ಬರ್ಗಾ ಜಿಲ್ಲೆಯ ಪ್ರತಿಭೆ ಇವರು. ದಾನಮ್ಮ ಅಜ್ಗೊಂಡ್ ಅನ್ನುವಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ಈ ಸಾರಿ ನಾವು ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ಪರಿಚಯಿಸಬೇಕನ್ನಂತೂ ಕೈಂಕರ್ಯದಲ್ಲಿ ಪ್ರಾರಂಭಿಸ್ತಾ ಇದ್ದೀವಿ. 2016-17ನೇ ಸಾಲಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಆಯ್ಕೆಯಾಗಿ ಪ್ರಸ್ತುತ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ದಾನಮ್ಮ ಅಜ್ಗೊಂಡ್ ಅವರು ಈ ವಾರದ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದ ಅತಿಥಿಗಳು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ದಾನಮ್ಮ ಮೇಡಮ್ ಅವರು ಯಾವ ರೀತಿ ತಮ್ಮ ಸಾಧನೆ ಹಾದಿ ಇತ್ತು, ಅವರ ಸಾಧನೆ ಹಾದಿಯಲ್ಲಿ ಸಾಗಿ ಬಂದಂತಹ ರೀತಿ ಹೇಗಿತ್ತು, ಅದರಿಂದ ತಮಗೆ ಒಂದಿಷ್ಟು ಮಾರ್ಗದರ್ಶನ, ವಿಶೇಷವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ PSI ಇಂಟರ್ವ್ಯೂ ಫೇಸ್ ಮಾಡ್ಲಿಕ್ಕೆ ಹೋಗ್ತಂತ ಸ್ಪರ್ಧಾರ್ಥಿಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅವರಿಗೆ ಸಂದರ್ಶನ ತಯಾರಿ ಹೇಗಿರಬೇಕು ಅನ್ನುವಂತ ವಿಶೇಷವಾದಂತಹ ಒತ್ತನ್ನು ಕೊಟ್ಟು ಈ ಆಡಿಯೋ ಕ್ಲಿಪ್ ಅನ್ನ ಮತ್ತು ಈ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಹಾಗಿದ್ರೆ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದ ಈ ವಾರದ ವಿಶೇಷ ಅತಿಥಿಗಳನ್ನ ಮಾತಾಡ್ಸೋಣ. ನಮಸ್ತೆ ದಾನಮ್ಮ ಅಜ್ಗೊಂಡ್ ಅವರೇ, ತಮಗೆ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದ ಪರವಾಗಿ ಸಲಾಂ ಮಾಡ್ತಾ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಸರ್, ಥ್ಯಾಂಕ್ ಯು. ಮೇಡಮ್, ತಾವು ಹೇಗಿದ್ದೀರಿ? ಸರ್ ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ತಾವು ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ತಮಗೆ ನಮ್ಮ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದಿಂದ ತುಂಬ ಹೃದಯದ ಅಭಿವಂದನೆಗಳು. ತಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಆಯ್ಕೆಯಾಗಿರುವುದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಡಮ್, ತಮಗೆ ತಮ್ಮನ್ನು ಎಲ್ಲರಿಗೂ ಪರಿಚಯಿಸುವ ಜೊತೆಗೆ ತಮ್ಮ ಅನುಭವಗಳ ಬುತ್ತಿಯನ್ನು ಕೂಡ ಬಿಚ್ಚಿ ಹಂಚಬೇಕನ್ನುವಂತ ಆಸೆ ನಮ್ದು. ಆ ಒಂದು ಮಹತ್ಸಾದ ಕಾರ್ಯ ಒಳಗ ತಮ್ಮ ಒಂದು ಅಳಿಲು ಸೇವೆ ಅತ್ಯಂತ ಅವಶ್ಯಕತೆ ಅಂತ ಅನಿಸಿದೆ. ತಮ್ಮ ಅನುಭವದ ಅಮೃತವನ್ನು ನಮ್ಮ ಲಕ್ಷಾಂತರ ಸ್ಪರ್ಧಾರ್ಥಿಗಳನ್ನ ಕೇಳಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವಾಗ ಮೊದಲನೇದಾಗಿ ತಮ್ಮ ಬಾಲ್ಯ ಜೀವನ, ಕೌಟುಂಬಿಕ ಹಿನ್ನೆಲೆ ಜೊತೆಗೆ ತಮ್ಮ ವಿದ್ಯಾಭ್ಯಾಸ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಳುವಂತ ಕುತೂಹಲ ತಿಳಿಸ್ಕೊಡ್ತೀರಾ ಮೇಡಮ್ ಪ್ಲೀಸ್? ಸರ್ ಖಂಡಿತವಾಗೂ ನಂಗೂ ಖುಷಿ ಆಗುತ್ತೆ ಸರ್. ಈ ಪ್ರೋಗ್ರಾಮ್ ಇಂದ ನನ್ನ ಒಂದು ಸಣ್ಣ ಪ್ರಯತ್ನ ಎಲ್ರಿಗೂ ರೀಚ್ ಆಗ್ತಿದೆ ಅನ್ನೋದು ಎಲ್ಲೋ ಒಂದ್ ಕಡೆ ಖುಷಿ ಆಗ್ತಿದೆ ಸರ್ ನನಗೆ. ಸರ್ ನಂದು ಗುಲ್ಬರ್ಗಾ ಜಿಲ್ಲೆ ಅಫ್ಜಲ್ಪುರ್ ತಾಲೂಕ್ ಮಳೂರ್ ಅಂತ ಒಂದು ಹಳ್ಳಿ ಸರ್ ನಂದು ಪ್ರಾಪರ್. ನಂಗೆ ತಂದೆ ಇಲ್ಲ. ನಾನು 4 ವರ್ಷದ ಮಗು ಇದ್ದಾಗ ಹೆಲ್ತ್ ಇಶ್ಯೂಯಿಂದ ನನ್ನ ತಂದೆ ತೀರೋದ್ರು. ಅದಾದ್ಮೇಲೆ ನನ್ನ ತಾಯಿನೇ ನಮ್ಮ ಫ್ಯಾಮಿಲಿ ಟೇಕ್ ಕೇರ್ ಆದ್ರು. ನಾನು ನನ್ನ ತಂಗಿ ಇಬ್ಬರೇ ಮಕ್ಕಳು ಸರ್. ತಂಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾಳೆ. ಸೊ ನಾನು ಈ ಜಾಬ್ ತಗೊಂಡೆ. ಅಮ್ಮನೇ ನಮ್ನ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಮ್ಗೆ ಇಲ್ಲಿವರೆಗೂ ಬರಕ್ಕೆ ಕಾರಣ ನನ್ನ ತಾಯಿ ಸರ್. ಆಮೇಲೆ ನಂದು ನಿಮ್ಮ ತಾಯಿಗೆ ನಮ್ಮ ಸಾಧಕರೊಂದು ಸಲಾಂ ಕಾರ್ಯಕ್ರಮದ ಪರವಾಗಿ ಒಂದು ಬಿಗ್ ಸಲಾಂ. ಯಾಕಂದ್ರೆ ನಿಮ್ಮಂತ ಒಬ್ಬ ಮಹಿಳಾ ಸಾಧಕಿಯನ್ನ ನಮ್ಮ ರಾಜ್ಯಕ್ಕೆ ತನ್ಮೂಲಕ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಕಾಣಿಕೆಯಾಗಿ ಕೊಟ್ಟಂತ ಹೆತ್ತ ಆ ತಾಯಿಗೆ ನಮ್ಮ ಸಾಧಕರೊಂದು ಸಲಾಂ ಕಾರ್ಯಕ್ರಮದಿಂದ ದೊಡ್ಡ ಸಲಾಂ ಮೇಡಮ್. ಥ್ಯಾಂಕ್ ಯು ಸರ್. ಸರ್ ನನ್ನ ಎಜುಕೇಶನ್ ಹೇಳ್ಕೋಬೇಕಾದ್ರೆ ಪ್ರೈಮರಿ ಮತ್ತು ಹೈಸ್ಕೂಲ್ ನಮ್ಮ ಹಳ್ಳಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದೆ ಸರ್. ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ನಾನು ಇಲ್ಲಿ ಬಂದಿದ್ದೀನಿ ಅಥವಾ ಏನೋ ಮಾಡ್ತೀನಿ ಅನ್ನೋ ರೀಸನ್ ಅಂದ್ರೆ ಸರ್, ನನ್ಗೆ 9th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಕಲ್ಕೇರಿ ಗುರುಗಳು ನನ್ಗೆ ಮ್ಯಾಥ್ಸ್ ಟೀಚರ್ ಆದವರು ಸರ್. ಅವರು ನನ್ ಕೆಪಾಸಿಟಿನ ನಂಗೆ ತೋರಿಸ್ಕೊಟ್ರು. ನಿನ್ನ ಹತ್ರ ಎನರ್ಜಿ ಇದೆ, ಕೆಪಾಸಿಟಿ ಇದೆ, ನೀವೇನೋ ಮಾಡ್ತೀಯಾ ಅಥವಾ ಮಾಡೋ ನಿನ್ ಎನರ್ಜಿ ನನ್ನ ಹತ್ರ ಇದೆ ಅಂತ ಆ ರೂಟ್ ಲೆವೆಲ್ ನನ್ಗೆ ಪ್ರೋತ್ಸಾಹ ಮಾಡಿದ್ದು ನನ್ನ ಸರ್. ಸೊ ಈ ಪ್ರೋಗ್ರಾಮ್ ಇಂದ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಸರ್. ಖಂಡಿತ ಮ್ಯಾಮ್, ನಿಮ್ಮನ್ನು ಒಂದು ಮೂರ್ತಿಯನ್ನಾಗಿ ಸಾವಿರಾರು ಸ್ಪರ್ಧಾರ್ಥಿಗಳಿಗೆ, ವಿಶೇಷವಾಗಿ ಮಹಿಳಾ ಮನೆಗಳಿಗೆ ಸ್ಫೂರ್ತಿಯ ಮೂರ್ತಿಯನ್ನಾಗಿ ರೂಪಿಸುವಲ್ಲಿ ಮಹತ್ವಪೂರ್ಣವಂತ ಕಾರ್ಯನಿರ್ವಹಿಸುವಂತ
ಕಲಿಕೇರಿ ಸರ್ಗೂ ಕೂಡ ನಮ್ಮ ಸಾಧಕರ ಸಲಾಂ ಕಾರ್ಯಕ್ರಮದಿಂದ ಬಿಗ್ ಸಲಾಂ ಮೇಡಮ್. ಸರ್ ಥ್ಯಾಂಕ್ ಯು ಸರ್. ನಂದು 10th ಆದಮೇಲೆ ನಾನು ನನ್ನ ಸೈನ್ಸ್ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡೆ ಸರ್. ಸೊ ಸೈನ್ಸ್ಗೋಸ್ಕರ ನಾನು ಧಾರವಾಡಕ್ಕೆ ಮೂವ್ ಆದೆ. ಅಲ್ಲಿ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ನಂದು ಧಾರವಾಡ STM ಕಾಲೇಜಲ್ಲಿ ಮುಗಿಸಿದೆ ಸರ್. ಅದಾದ್ಮೇಲೆ BSc ಕಂಪ್ಯೂಟರ್ ಸೈನ್ಸ್ ನಾನು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮುಗಿಸಿದೆ ಸರ್. ಓಕೆ, ಇಷ್ಟು ನನ್ನ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಸರ್. ಹಾಗಿದ್ರೆ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಾವು ಯಶಸ್ಸು ಕಾಣಬೇಕಂತ ಕನಸು ಚಿಗುರಿದ್ದು ಯಾವಾಗ? ಓಕೆ ಸರ್, ನಾನು ಡಿಗ್ರಿ ಮುಗ್ದಾದ ತಕ್ಷಣ ನಾನು ಲೆಕ್ಚರರ್ ಆಗ್ಬೇಕಂತ ನಾನು MSc ಮಾಡ್ಕೊಂಡು ಮುಂದೆ PhD ಹೋಗೋಣ, ಲೆಕ್ಚರರ್ ಆಗೋಣ ಅಂತ ನಂದೊಂದು ಕನಸಿತ್ತು ಸರ್. ಅದಾದ್ಮೇಲೆ ನಾನು ಅದರಲ್ಲೇ ಇದ್ದೆ, ಅದನ್ನೇ ಮಾಡೋಣ ಅಂತ. ಬಟ್ ಯಾವಾಗ 2016 ರಿಕ್ರೂಟ್ಮೆಂಟ್ ಆಯ್ತು, ನೋಟಿಫಿಕೇಶನ್ ಆಯ್ತು, ನನ್ನ ಕೆಲವು ಫ್ರೆಂಡ್ಸ್ ಧಾರವಾಡದಲ್ಲಿ ಇದ್ದವ್ರೆ. ಸೊ ಅವ್ರು ನನಗೆ ಹೇಳಿದ್ರು, ಈ ರೀತಿ ನೋಟಿಫಿಕೇಶನ್ ಆಗಿದೆ, ಸೊ ನೀನು ಅಪ್ಲೈ ಮಾಡು, ನಿನ್ನ ಹತ್ರ ಎನರ್ಜಿ ಇದೆ, ನೀನು ಮಾಡ್ತೀಯಾ ಅಂತ. ಸೊ ಅವ್ರ ಥ್ರೂ ಓಕೆ ಟ್ರೈ ಕೊಡೋಣ ಅಂತ ಎಲ್ಲೋ ಒಂದು 20% ಪ್ರಿಪರೇಷನ್ ಇಂದ ನಾನು ಅಪ್ಲೈ ಮಾಡಿದೆ, ಮತ್ತೆ ಅದು ಅಟೆಂಪ್ಟ್ ಕೊಟ್ಟೆ ಸರ್ ನಾನು. ಬಟ್ ನನಗೆ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ. ಸೊ ನಾನು ಎಲ್ಲೋ ಒಂದು ಸರ್ ಹಾಗೆ ಅನ್ಕೋಬಹುದು ಸರ್. ಸರ್ ಎಲ್ಲೋ ಒಂದು 20% ಪ್ರಿಪರೇಷನ್ ಇಂದ ನಾನು ಆ ಎಕ್ಸಾಮ್ ಅಟೆಂಪ್ಟ್ ಕೊಟ್ಟೆ. ಸೊ ನನಗೆ ಅವಾಗ ಅರ್ಥ ಆಯ್ತು. ಸೊ ಎವ್ರಿ ಡಿಶ್ ಹ್ಯಾಸ್ ಇಟ್ಸ್ ಓನ್ ಟೇಸ್ಟ್ ಅನ್ನೋ ಹಾಗೆ ಪ್ರತಿಯೊಂದು ಎಕ್ಸಾಮ್ಗೆ ನಾವು ಅದರೇ ಆದ ಒಂದು ಪ್ರಿಪರೇಷನ್ ಕೊಡಬೇಕು, ಅದೇ ಆದ ಒಂದು ಸಿಲೆಬಸ್ ನೋಡಿ ನಾವು ಪ್ರಿಪೇರ್ ಆಗ್ಬೇಕಂತ. ಸೊ ಎಟ್ ದಟ್ ಡೇ ಐ ಸ್ಟಾರ್ಟೆಡ್ ನೋಟಿಂಗ್ ಮೈ ಮಿಸ್ಟೇಕ್ಸ್ ಸರ್. ನಾನು ಆ ನೋಟಿಫಿಕೇಶನ್ ಅಲ್ಲಿ ಏನೇನೋ ಮಿಸ್ಟೇಕ್ ಮಾಡಿದೆ ಅಂತ ನೋಟ್ ಮಾಡ್ಕೊಂಡು, ಸೊ ನಾನು ಸೀರಿಯಸ್ ಆಗಿ ಬರೀಲೇಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ಬೇಕು ಈ ಫೀಲ್ಡ್ಗೆ ಅಂತ ನನಗೆ ಆ ಥಾಟ್ ಆ ಮೊಮೆಂಟಿಗೆ ಬಂತು ಸರ್. ಓಕೆ. ಸೊ ನನ್ನ ಈ ಕಾಂಪಿಟೇಟಿವ್ ಜರ್ನಿಗೆ ಸ್ಟಾರ್ಟ್ ಅಥವಾ ಬೇಸ್ ಅಂತ ಹೇಳೋದಾದ್ರೆ ನನಗೆ 2016 SI ನೋಟಿಫಿಕೇಶನ್ ಸರ್. ಸೊ ಅದಾದ್ಮೇಲೆ ನನ್ನ ಪ್ರಿಪರೇಷನ್ ಸೀರಿಯಸ್ ಆಗಿ ತಗೊಂಡು ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಸರ್. ಎಸ್ ಮೇಡಮ್, ಇವಾಗ ನಿಮ್ಮ ಮಾತುಗಳನ್ನು ಕೇಳಿದಂತ ಎಷ್ಟೋ ಜನ ಹುಡುಗಿಯರು ಕೂಡ ಸೀರಿಯಸ್ ಆಗಿ ತಗೊಂಡು ಅವರು ಕೂಡ ಪ್ರಿಪರೇಷನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗಿದ್ರೆ ತಮ್ಮ ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಾರಂಭಿಕ ಹಂತದ ತಯಾರಿ ಹೇಗಿತ್ತು? ಇವಾಗ ನಮ್ಮ ಹುಡುಗಿಯರು ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ಇವಾಗಲಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬಹುದಾ? ಸರ್ ಖಂಡಿತವಾಗಿ ಆಗ್ಬಹುದು ಸರ್. ನನ್ನೇ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಾನು ಹಿಸ್ಟ್ರಿ, ಜಿಯೋಗ್ರಫಿ ಇದೆಲ್ಲ ಓದಿದ್ದು 10th ವರೆಗೂ ಮಾತ್ರ ಸರ್, ಸ್ಕೂಲಲ್ಲಿ ಇರ್ಬೇಕಾದ್ರೆ. ಅದಾದ್ಮೇಲೆ ನಾನು ಸೈನ್ಸ್ ತಗೊಂಡೆ. ಸೈನ್ಸ್ ಆದ್ಮೇಲೆ ನನ್ನ ಡಿಗ್ರಿ ಆದ್ರೆ BSc ಕಂಪ್ಯೂಟರ್ ಸೈನ್ಸ್ ಸರ್. ಎಂಟೈರ್ಲಿ ನಮ್ದು ಇದೆ ಕಾಂಪಿಟೇಟಿವ್ ಏನ್ ಓದ್ತೀವಲ್ಲ, ಎಂಟೈರ್ಲಿ ಚೇಂಜ್ ಸಿಲೆಬಸ್ ಸರ್. ನಾನು ಡಿಗ್ರಿ ಮಾಡಿದ್ದು ಮತ್ತೆ PUC ಮಾಡಿದ್ದು. ಸೊ ನನ್ಗೆ ಯಾವಾಗ ಮಾಡ್ಲೇಬೇಕು ಅಂತ ಮನ್ಸಲ್ಲಿ ಬಂತು. ಸೊ ನಾನು ಅವಾಗ ಸ್ಟಾರ್ಟ್ ಮಾಡ್ಕೊಂಡೆ ಸರ್. ಮತ್ತೆ ನಾನು 6 ಸ್ಟೇಟ್ ಬುಕ್ಸ್ ನ 6 ಇಂದ 12th ವರೆಗೂ ಮತ್ತೆ ಓದಕ್ಕೆ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡ್ಕೊಂಡೆ ಸರ್ ಓದ್ಲಿಕ್ಕೆ. ಸೊ ಇದು ನನ್ನ ಫಸ್ಟ್ ಲೆವೆಲ್ ಆಫ್ ಪ್ರಿಪರೇಷನ್ ಆಗಿತ್ತು ಸರ್. ಬೇಸಿಕ್ ತಯಾರಿ ಈ ತರ ಇತ್ತು ತಮ್ಮದು? ಹೌದು ಸರ್, ಫಸ್ಟ್ ಎಸ್ ಸರ್. ನಾನು ಗ್ರೌಂಡ್ ಲೆವೆಲ್ ಅಲ್ಲಿ ನನ್ಗೆ ಅರ್ಥ ಆಯ್ತು. ನಾನು ಪಾಲಿಶ್ ಮಾಡ್ಕೊಳ್ಬೇಕು ನನ್ನ ನಾಲೆಜ್ ಅನ್ಕೊಂಡು. ಸೊ 6th ಇಂದ 12th ವರೆಗೂ ಫಸ್ಟ್ ಸ್ಟೇಟ್ ಸಿಲೆಬಸ್ ಎಲ್ಲ ನನ್ ಓದಿದಾಗಿ ನನ್ನದೇ ಆದಂತ ವರ್ಡ್ಸ್ ಅಲ್ಲಿ ನೋಟ್ಸ್ ಮಾಡ್ತಾ ಹೋದೆ ಸರ್ ನಾನು. ಖಂಡಿತ. ಇವಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗೆ ಬೇಸಿಕ್ ಆಗಿ ಓದ್ಕೊಂಡ್ರಿ. ನೆಕ್ಸ್ಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯ ಲಿಖಿತ ಪರೀಕ್ಷೆಯಲ್ಲಿ ವಿಶೇಷವಾಗಿ 2 ಪತ್ರಿಕೆಗಳು ಇರ್ತವೆ, ಪೇಪರ್ 1 ಮತ್ತು ಪೇಪರ್ 2. ಅದರಲ್ಲಿ ಪೇಪರ್ 2 ತಯಾರಿ ಹೇಗಿತ್ತು ತಮ್ಮದು? ಓಕೆ ಸರ್, ಪೇಪರ್ 2ಗೆ ನನ್ನ ಬೇಸಿಕ್ ಇದೇ ಹೇಳಿದಲ್ಲ ಸರ್, ನಾನು 6th ಇಂದ 12th ವರೆಗೂ ಅದನ್ನ ಫಸ್ಟ್ ಓದ್ಕೊಂಡೆ. ಅದಾದ್ಮೇಲೆ ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇದ್ರಿ? ಎಸ್ ಸರ್, ಓಲ್ಡ್ ಕ್ವಶನ್ ಪೇಪರ್ಸ್. ನಾಟ್ ಓನ್ಲಿ SI ಸರ್, ಅಂದ್ರೆ ನಮ್ಮ ರಾಜ್ಯದಲ್ಲಿ ಈ ತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಎಲ್ಲ ಕ್ವಶನ್ ಪೇಪರ್ ಇತ್ತಲ್ಲ, ಸೊ ಎಲ್ಲದನ್ನು ನಾನು ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಸಾಲ್ವ್ ಮಾಡ್ಬೇಕಾದ್ರೆ ನನ್ಗೆ ಯಾವ್ದು ಕ್ವಶನ್ ಅರ್ಥ ಆಗ್ತಿಲ್ಲ, ನನ್ಗೆ ಇಮಿಡಿಯೇಟ್ಲಿ ನಾನು ನೋಟ್ ಮಾಡ್ಕೊತಿದ್ದೆ ಸರ್. ಓಕೆ, ಈ ಏರಿಯಾನ ನಾನು ಓದಿಲ್ಲ ಅಥವಾ ಓದಿದ್ರು ನನ್ಗೆ ಆನ್ಸರ್ ಮಾಡಕ್ ಬರ್ತಿಲ್ಲ ಅಂದ್ರೆ ನಾನು ರಿವೈಸ್ ಮಾಡ್ಲೇಬೇಕು ಅಂತ ನೋಟ್ ಮಾಡಿಟ್ಕೊಂಡು ಇಮಿಡಿಯೇಟ್ಲಿ ಅದೇ ದಿವಸ ನಾನು ಆ ಏರಿಯಾನ ಓದಿ ಮುಗಿಸ್ತಿದ್ದೆ ಸರ್. ಓಕೆ. ಸೊ ಈ ರೀತಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ನಾವು ಯಾವ ಏರಿಯಾನ ಚೆನ್ನಾಗಿ ಕವರ್ ಮಾಡಿದೀವಿ, ಇನ್ನು ಯಾವ ಏರಿಯಾನ ಕವರ್ ಮಾಡ್ಬೇಕು ಅಂತ. ಸೊ ನಮ್ದು 100% ಎಕ್ಸಾಮ್ ಪ್ರಿಪರೇಷನ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ 20% ನಮ್ ಪ್ರಿಪರೇಷನ್ ಕಂಪ್ಲೀಟ್ ಆಗೋದು ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ. ಅಂದ್ರೆ ನಮ್ಮ ಸಕ್ಸಸ್ಸಿನ ಪಾಲ್ನಲ್ಲಿ 20% ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವುದರಲ್ಲೇ ಇದೆ ಅಂತ ಅರ್ಥ. ಹೌದು ಸರ್, ಹೌದು, ಖಂಡಿತವಾಗಿ ಸರ್. ನಾವು ಆ ಎಕ್ಸಾಮ್ ಅಲ್ಲಿ ನಮ್ಗೆ ಅದು ಸಿಲೆಬಸ್ ಮೇಲೆ ಹೋಲ್ಡ್ ಬರುತ್ತೆ ಅಂದ್ರೆ ಅದು ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಅಂತ ನನ್ಗೆ
ಪರ್ಸನಲಿ ಐ ಫೀಲ್ ಸರ್. ವೆರಿ ಗುಡ್, ವೆರಿ ಗುಡ್. ಆಯ್ತು, ಇವಾಗ ನಮ್ಮ ಸ್ಪರ್ಧಾರ್ಥಿಗಳು ಅವರು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆ ಬಿಡಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಹಾಗಿದ್ರೆ ಈ ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಸಿಗ್ತವೆ ಅಂತ ಒಂದು ಕ್ವಶನ್ ಆಗುತ್ತೆ ಅವ್ರಿಗೆ. ಸರ್ ನಾನು ಬುಕ್ ಸ್ಟಾಲ್ ಧಾರವಾಡದಲ್ಲಿ ಇದ್ದಿದ್ರಿಂದ ಅಲ್ಲಿ ಬುಕ್ ಸ್ಟಾಲ್ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ ಸರ್. ನನಗೆ ಈ ರೀತಿ ಲೈಕ್ ಅದರ್ PSI ಅಂತಲ್ಲ, ಬೇರೆ ರೀತಿ ಏನು ಎಕ್ಸಾಮ್ಸ್ ಇರ್ತದಲ್ಲ ಎಲ್ಲದೂ ನನಗೆ ಓಲ್ಡ್ ಕ್ವಶನ್ ಪೇಪರ್ ಬುಕ್ಲೆಟ್ ಅಂತ ಸರ್, ಅದು ಮಾರ್ಕೆಟ್ ಅಲ್ಲಿ ನಮ್ಗೆ ಸಿಗುತ್ತೆ ಸರ್. ಬುಕ್ಲೆಟ್ ಎಲ್ಲ ಒಂದು ಬುಕ್ಲೆಟ್ ಮಾಡಿರ್ತಾರೆ ಸರ್, ಯಾರ್ಯಾರು ಬೇರೆ ಬೇರೆ ಪಬ್ಲಿಕೇಶನ್ಸ್ ಇಂದ. ಪಬ್ಲಿಕೇಶನ್ ನೋಡೋ ಅವಶ್ಯಕತೆ ಇಲ್ಲ ಸರ್ ಎಲ್ಲ, ಯಾಕಂದ್ರೆ ಓಲ್ಡ್ ಕ್ವಶನ್ ಅಂದ್ರೆ ಎಲ್ಲ ಒಂದೇ ಕ್ವಶನ್ಸ್ ಇರ್ತದೆ. ಯಾವುದೇ ಪಬ್ಲಿಕೇಶನ್ ಸಿಗ್ಲಿ ಒಟ್ನಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಬುಕ್ಲೆಟ್ ಸಿಕ್ಕರೆ ಒಳ್ಳೇದು ಸರ್. ಓಕೆ, ಖಂಡಿತ. ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಂತಹ ಪುಸ್ತಕ ಕೂಡ ಮಾರ್ಕೆಟ್ ನಲ್ಲಿ ಲಭ್ಯ ಇದೆ ಅಂತ ಹೇಳಿದ್ರಿ. ಹೌದು ಸರ್, ಇದೆ ಸರ್. ಅದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆ ಬಿಡಿಸುವುದ್ರ ಜೊತೆಗೆ ಮತ್ತೆ ದಿನನಿತ್ಯದ ಪ್ರಚಲಿತ ವಿದ್ಯಮಾನಗಳನ್ನಾಗಿರ್ಬೋದು, ಈ ಮಾನಸಿಕ ಸಾಮರ್ಥ್ಯವನ್ನ ತಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ? ಓಕೆ ಸರ್, ಇದು ಮೆಂಟಲ್ ಅಬಿಲಿಟಿ ಡೈಲಿ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದ್ರೂ ನಾನು ಸಾಲ್ವ್ ಮಾಡ್ತಿದ್ದೆ ಸರ್. ಅಂದ್ರೆ ನಾವು ಡೈಲಿ ಮಾಡೋದ್ರಿಂದ ನಾವು ಅಪ್ಡೇಟ್ ಆಗಿರ್ತೀವಿ ಸರ್. ಅದು ಅಂದ್ರೆ ಎಕ್ಸಾಮ್ ಬಂದಾಗ ಮಾಡೋಕ್ಕಿಂತ ಓಕೆ ಎಕ್ಸಾಮ್ ಇನ್ನೊಂದು 1.5 months ಇದೆ ಅಥವಾ 2 months ಇದೆ, ಅವಾಗಿಂದ ಒಂದು ಡೈಲಿ ಒಂದು ಹಾಫ್ ಆನ್ ಅವರ್ ಒಂದು 10 ಅಥವಾ ಒಂದು 15 ಕ್ವಶನ್ಸ್ ನ ಮೆಂಟಲ್ ಅಬಿಲಿಟಿಗೆ ಅಂತ ನಾವು ಡೆಡಿಕೇಟ್ ಮಾಡ್ಬೇಕಾಗುತ್ತೆ ಸರ್. ಓಕೆ, ಕರೆಂಟ್ ಇಶ್ಯೂಸ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಕರೆಂಟ್ ಇಶ್ಯೂಸ್ ಅಂದ್ರೆ ನಾನು ನ್ಯೂಸ್ ಪೇಪರ್ ಮತ್ತೆ ಮ್ಯಾಗಝಿನ್ಸ್ ಓದ್ತಿದ್ದೆ ಸರ್. ಯಾವ ನ್ಯೂಸ್ ಪೇಪರ್ ಓದ್ತಿದ್ರಿ, ಯಾವ ಮ್ಯಾಗಝಿನ್ ಓದ್ತಿದ್ರಿ? ಸರ್ ಕನ್ನಡದಲ್ಲಿ ವಿಜಯ ಕರ್ನಾಟಕ ಓದ್ತಿದ್ದೆ ಸರ್ ನಾನು, ಮತ್ತೆ ವಿಜಯವಾಣಿ ಸರ್. ಓಕೆ. ಆಮೇಲೆ ಮ್ಯಾಗಝಿನ್ಸ್ ಒಂದೇ ತರ ಓದ್ತಿಲ್ಲ ಸರ್. ಈ ಮಂತ್ ಒಂದು ಓದಿದ್ರೆ ನೆಕ್ಸ್ಟ್ ಮಂತ್ ಬೇರೆ ತರ, ಈ ತರ ಸ್ವಿಚ್ ಆಗ್ತಿದೆ ಸರ್ ಮ್ಯಾಗಝಿನ್ಸ್ಗೆ. ಸೊ ಈ ರೀತಿ ಸ್ವಿಚ್ ಆಗೋದ್ರಿಂದ ನಮ್ಗೆ ಇಲ್ಲಿ ಮೇನ್ ಲೈಕ್ ಇಂಟರ್ವ್ಯೂಗೂ ನಮಗೂ ಪ್ರಿಪರೇಷನ್ ಆಗೋಗುತ್ತೆ ಸರ್ ಅಲ್ಲಿ. ಅಂದ್ರೆ ಬೇರೆ ಬೇರೆ ಮ್ಯಾಗಝಿನ್ಸ್ ಓದೋದ್ರಿಂದ ಬೇರೆ ಬೇರೆ ವ್ಯೂಸ್ ನಮ್ಗೆ ಅರ್ಥ ಆಗ್ಬಿಡುತ್ತೆ ಸರ್. ವಿವಿಧ ಆಯಾಮಗಳಲ್ಲಿ ಒಂದು ವಿಷಯವನ್ನು ನೋಡ್ಲಿಕ್ಕೆ ಅನುಕೂಲ ಆಗತ್ತೆ. ಎಸ್ ಸರ್. ಹಾಗಿದ್ರೆ ಪೇಪರ್ 2 ಬಗ್ಗೆ ತಾವು ಹೇಳಿದ್ರಿ. ಪೇಪರ್ 1 ತಯಾರಿ, ವಿಶೇಷವಾಗಿ ಪೇಪರ್ 1 ದಲ್ಲಿ 3 ಭಾಗಗಳು ಇದಾವೆ. ಒಂದು ಪ್ರೀಸಿಯಸ್ ಇದೆ, ಎರಡನೇದು ಟ್ರಾನ್ಸ್ಲೇಷನ್ ಇದೆ, ಮೂರನೇದು ಎಸ್ಸೆ ಇದೆ. ಈ 3ಗಳ ತಯಾರಿ ಹೇಗಿರಬೇಕು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ನಮ್ಮ ಸ್ಪರ್ಧಾರ್ಥಿಗಳಿಗೆ. ಓಕೆ ಸರ್. ಸರ್ ಎಷ್ಟೋ ಜನ ನಾನು ಕೇಳ್ತಿದ್ದೀನಿ, ಲೈಕ್ ನಾವು ಕನ್ನಡ ಮೀಡಿಯಂ ಇಂದ ಬಂದಿದೀವಿ, ನಮ್ಗೆ ಟ್ರಾನ್ಸ್ಲೇಷನ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂತ. ಸೊ ನಾನ್ ಪರ್ಸನಲಿ ಸರ್ ನಾನು 1 to 10 ಕನ್ನಡ ಮೀಡಿಯಂ ಅಲ್ಲೇ ಕಲ್ತಿದ್ದು. ಬಟ್ ಅದು ಪ್ರಾಕ್ಟೀಸ್ ಮಾಡಿದ್ರೆ ಎಂತ ದೊಡ್ಡ ಡಿಫಿಕಲ್ಟ್ ಆದ್ರೂ ನಾವು ಓವರ್ಕಮ್ ಮಾಡ್ಬೋದು ಸರ್. ಅಲ್ಲ, ನೀವು ಮಾಡಬಹುದು ಅಂತ ಹೇಳ್ತೀರಿ, ಬಟ್ ನಮ್ಮ ಸ್ಪರ್ಧಾರ್ಥಿಗಳು ವಿಶೇಷವಾಗಿ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದಿಂದ ಬಂದಂತವ್ರಿಗೆ ಅದು ಅರಗಿಸ್ಕೊಳ್ಳಿಕ್ಕೂ ಕೂಡ ಆಗ್ತಿಲ್ಲ. ಇಂಗ್ಲಿಷ್ ಅಂದ್ರೆ ಕಬ್ಬಿಣದ ಕಡಲೆ, ನಮಗ್ ಬರೋದೇ ಇಲ್ಲಪ್ಪ, ಎಷ್ಟೇ ಪ್ರಯತ್ನ ಪಡಿದ್ರು ಬರಲ್ಲ ಅಂತಾರೆ. ಇವಾಗ ದಾನಮ್ಮ ಅಜ್ಬಾನ್ ಮೇಡಮ್ ಅವರು ಕೂಡ ಸರ್ಕಾರಿ ಶಾಲೆಯಲ್ಲೇ ಪ್ಯೂರ್ ಆಗಿ ಗೌರ್ಮೆಂಟ್ ಸ್ಕೂಲ್ ನಲ್ಲೇ ಓದಿದವರು, ಕನ್ನಡ ಮಾಧ್ಯಮದಲ್ಲೇ ಓದಿದವರು. ಅವರು ಇವತ್ತು ಇಂಗ್ಲಿಷ್ ನಲ್ಲೇ ಮಾತಾಡೋ ಮಟ್ಟಕ್ಕೂ ಕೂಡ ಬೆಳೆದಿದ್ದಾರೆ. ಹಾಗಿದ್ರೆ ತಾವು ಹೇಗ್ ಬೆಳೆದ್ರಿ ಅಂತ ನಮ್ಗೆ ಕ್ಯೂರಿಯಾಸಿಟಿ. ಓಕೆ ಸರ್, ನಾನು ಇಷ್ಟಪಡ್ತೀನಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ. ಯಾಕಂದ್ರೆ ನನ್ಗೆ ಗೊತ್ತು ಸರ್, ಇಂಗ್ಲಿಷ್ ಬರ್ದೇ ಇರುವಾಗ ನಮ್ ಸಿಚುವೇಶನ್ ನಾವು ಯಾವುದೇ ಎಕ್ಸಾಮ್ ಅಲ್ಲಿ ಯಾವ ರೀತಿ ನಾವು ಇನ್ಫೀರಿಯಾರಿಟಿ ಮತ್ತೆ ಆ ಒಂದು ಕಷ್ಟ ಅನುಭವಿಸ್ತೀವಿ ಅಂತ ನನ್ಗೆ ಗೊತ್ತು ಸರ್. ನಾನು ಆ ಸ್ಟೇಜ್ ನ ದಾಟಿ ಬಂದಿದ್ದರಿಂದ. ಸೊ ನಾನ್ ಹೇಳೋ ಇದು ವರ್ಡ್ಸ್ ಲೈಕ್ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂದ್ರೆ ನಿಜವಾಗೂ ನನಗೆ ಹೆಮ್ಮೆ ಆಗ್ತದೆ ಸರ್ ಹೇಳ್ಕೊಳಿಕ್ಕೆ. ಸರ್ ನಾನ್ ಹೇಗೆ ಅಂದ್ರೆ, ನಾನು ಯಾವಾಗ ಧಾರವಾಡಿಗೆ PUC ಫಸ್ಟ್ ಇಯರ್ ಬಂದೆ, ನನ್ಗೆ ಕನ್ನಡದಲ್ಲಿ ಕಲ್ತಿರೋದ್ರಿಂದ ಸೈನ್ಸ್ ತುಂಬಾ ಕಬ್ಬಿಣದ ಕಡಲೆನೇ ಆಗಿತ್ತು ಸರ್ ನನ್ಗೆ. ಸೊ ನಾನು ಅವತ್ತೇ ಅನ್ಕೊಂಡೆ ನಾನು ಕಲೀಲೇಬೇಕು, ಕಲ್ತು ತೀರ್ತೇನೆ ಅನ್ಕೊಂಡು ಸರ್ ನಾನು ದಿನಾಲು ಲೈಕ್ ಇಂಗ್ಲಿಷ್ ಯಾವುದೇ ರೀತಿ ಆರ್ಟಿಕಲ್ ಸಿಕ್ಕರು ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ಅದನ್ನ. ಅಂದ್ರೆ ಅದ್ರಲ್ಲಿ ಓದಿ ಅದ್ರಲ್ಲಿ ಹೆಲ್ಪಿಂಗ್ ವರ್ಡ್ಸ್ ಯಾವ್ದಾವ್ದು ಬರುತ್ತೆ, ಆಮೇಲೆ ವರ್ಬ್ಸ್ ಯಾವ್ಯಾವ ಬರುತ್ತೆ, ಆಮೇಲೆ ಅದ್ರ ಮೀನಿಂಗ್ ಏನು. ಸೊ ನಾವು ಒಂದ್ ಪೇಪರ್ ಅಲ್ಲಿ ನೋಟ್ ಮಾಡ್ತಾ ಹೋದೆ ಸರ್ ಅದನ್ನ. ಸೊ ನಾನು ಡೈಲಿ ಊಟ ಮಾಡೋದು ಮರಿತಿರ್ಬೋದು, ಬಟ್ ಈ ರೀತಿ ಇಂಗ್ಲಿಷ್ ಆರ್ಟಿಕಲ್ಸ್ ನ ಓದಿ ಅದರ ಮೀನಿಂಗ್ ಬರೆದಿಟ್ಕೊಳ್ಳೋದನ್ನ ನಾನು ಮರೀಲಿಲ್ಲ ಸರ್. ಎವ್ರಿ ಡೇ ನನ್ನಷ್ಟಕ್ಕೆ ನಾನೇ ಅದನ್ನ ಬರೆದಿಟ್ಕೊಳ್ಳೋದು, ನನ್ನಷ್ಟಕ್ಕೆ ನಾನೇ ಇವ್ಯಾಲ್ಯೂಯೇಷನ್ ಮಾಡ್ತಾ ಬಂದೆ ಸರ್. ಸೊ ಅದ್ರಿಂದ ಮೇ ಬಿ ಆ ರೀಸನ್ ಇಂದ ಏನೋ ನನ್ನ ಇಂಗ್ಲಿಷ್ ಇಷ್ಟು ಚೆನ್ನಾಗಿದೆ ಸರ್ ಇವತ್ತು. ವೆರಿ ಗುಡ್, ವೆರಿ ಗುಡ್. ಹಾಗಿದ್ರೆ ಇಂಗ್ಲಿಷ್ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ಸ್ಪರ್ಧಾರ್ಥಿಗಳಿಗೆ ತಮ್ಮ ಸಲಹೆ ಏನಿದೆ, ಏನ್ ಹೇಳ್ತೀರಾ ಸರ್? ಓಕೆ ಸರ್, ಒಂದೇ ಸಲ ಏನಂದ್ರೆ ಫಸ್ಟ್ ನಮ್ಗೆ ಇಂಗ್ಲಿಷ್ ಬರಲ್ಲ ಅನ್ನೋದನ್ನ ನಮ್ಮ ಮೈಂಡಿಂದ ತೆಗೆದು ಹಾಕ್ಬೇಕು ಸರ್ ನಾವು. ಓಕೆ ಸರ್ ಬಂದೇ ಬರುತ್ತೆ, ಅದಕ್ಕೆ ನಾವು ಕಲಿಯಕ್ ಟ್ರೈನೇ ಮಾಡ್ತಿಲ್ಲ, ಅದು ಇನ್ನೂ ದೂರದಲ್ಲಿದೆ, ಇಲ್ಲೇ ನಿಂತ್ಕೊಂಡು ನಾವು ಬರಲ್ಲ ಅಂತಂದ್ರೆ ನೀವು ಅಲ್ಲಿವರೆಗೂ ಹೋದ್ರೆ ಮಾತ್ರ ಅದು ಬರುತ್ತೋ ಬರಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಹೌದು. ಸೊ ನೀವು ಬರಲ್ಲ ಅನ್ನೋ ಒಂದು ಥಾಟ್ ಇದೆಯಲ್ಲ, ಅದನ್ನ ಮೊದಲೇ ತಲೆಯಿಂದ ತೆಗೆದು ಹಾಕಿ ಸೊ ಸ್ಟಾರ್ಟ್ ಮಾಡಿ. ಇವತ್ತು ಒಂದು ಚಿಕ್ಕ ಮಗು ತರಾನೇ ಸ್ಟಾರ್ಟ್ ಮಾಡಿ. ಇವತ್ತು 2 ಶಬ್ದದಿಂದ ಸ್ಟಾರ್ಟ್ ಮಾಡಿ, ನಾಳೆ 4 ಶಬ್ದಕ್ಕೆ ಸ್ವಿಚ್ ಆಗಿ, ಆಮೇಲೆ ಹೀಗೆ ಶಬ್ದಗಳನ್ನ
ಬೆಳೆಸ್ತಾ ಹೋಗಿ. ಅಂದ್ರೆ 10 ವರ್ಡ್ಸ್ 11 ವರ್ಡ್ಸ್ ಈ ರೀತಿ ಪ್ರತಿ ವರ್ಡ್ಸ್ ನ ನೋಟ್ ಮಾಡಿ ಅದ್ರ ಮೀನಿಂಗು ನೋಟ್ ಮಾಡಿ. ಆಮೇಲೆ ಎಲ್ಲೋ ಒಂದ್ 10 ನಿಮಿಷ ನಮ್ಗೆ ಫ್ರೀ ಟೈಮ್ ಅಂತ ಸಿಗುತ್ತೆ ಸರ್ ಡೈಲಿ. ಸೊ ಆ ಫ್ರೀ ಟೈಮ್ ಅಲ್ಲಿ ಆ 10 ವರ್ಡ್ಸ್ ನ ರಿವೈಸ್ ಮಾಡ್ತಾ ಹೋಗಿ. ಓಕೆ ಇದ್ರ ಮೀನಿಂಗ್ ಇದು. ಆಮೇಲೆ ರಿವೈಸ್ ಮಾಡಿದ್ದನ್ನ ನಾವು ಡೈಲಿ ಯೂಸ್ ಮಾಡ್ತಾ ಹೋಗ್ಬೇಕು ಸರ್. ಸೊ ಯೂಸ್ ಮಾಡೋದ್ರಿಂದ ನಮ್ದು ಆಟೋಮೆಟಿಕಲಿ ಇಂಗ್ಲಿಷ್ ವರ್ಬಲ್ ಆಗ್ಲಿ ಅಥವಾ ಸ್ಪೀಕಿಂಗ್ ಆಗ್ಲಿ ನಮ್ದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಸರ್. ಓಕೆ. ನಾನ್ ಯಾವ್ದೇ ವರ್ಡ್ಸ್ ನ ಕಲೀಲಿ ಅದನ್ನ ನಾನು ಇಂಪ್ಲಿಮೆಂಟ್ ಅಂದ್ರೆ ಯೂಸ್ ಮಾಡ್ತಾ ಹೋದೆ ಸರ್. ದಿನಾಲು ಮಾತಾಡ್ತಾ ಹೋದೆ ಅದನ್ನ ಯೂಸ್ ಮಾಡಿ ಮಾಡಿ. ಸೊ ಅದು ನನ್ಗೆ ಪರ್ಮನೆಂಟ್ ಆಗಿ ಉಳಿತಾ ಹೋಗುತ್ತೆ ಸರ್ ವರ್ಡ್. ನೀವು ವರ್ಡ್ಸ್ ಗಳನ್ನ ನೋಟ್ ಮಾಡ್ಕೊಂಡು ಅದನ್ನೇ ನಾವು ಪ್ರತಿದಿನಾನು ಕೂಡ ಒಂದು ಬಳಕೆಯೊಳಗ ಬಳಸ್ತಾ ಹೋದ್ವಿ ಅಂದ್ರೆ ಬಹಳಷ್ಟು ಅದ್ರ ಬಗ್ಗೆ ನಾವು ಪರ್ಫೆಕ್ಟ್ ಆಗ್ತೀವಿ ಅನ್ನೋದನ್ನ ತಮ್ಮ ಅಭಿಪ್ರಾಯ. ಎಸ್ ಸರ್. ಇವಾಗ ಫಸ್ಟ್ ಪೇಪರ್ ನಾನು ಎಕ್ಸಾಂಪಲ್ ತಗೊಂಡೆ. ಡೈಲಿ 1-2 ಆರ್ಟಿಕಲ್ ನ ಪ್ರಾಕ್ಟೀಸ್ ಇವನ್ ನಾನು ಪರ್ಸನಲಿ ಮಾಡಿದೆ ಸರ್. ಡೈಲಿ 2 ಆರ್ಟಿಕಲ್ಸ್ ಕನ್ನಡ ಟು ಇಂಗ್ಲಿಷ್ ಆಮೇಲೆ ಇಂಗ್ಲಿಷ್ ಟು ಕನ್ನಡ ನಾನು ಪ್ರಾಕ್ಟೀಸ್ ಮಾಡ್ತಾ ಹೋದೆ. ಲೈಕ್ ವೈಲ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನನ್ಗೆ ಯಾವ ವರ್ಡ್ ಮೀನಿಂಗ್ ಗೊತ್ತಾಗ್ತಿಲ್ಲ ಅದನ್ನ ನಾನು ಒಂದ್ ಪೇಪರ್ ಅಲ್ಲಿ ನೋಟ್ ಡೌನ್ ಮಾಡ್ತಿದ್ದೆ ಸರ್. ಆ ವರ್ಡ್ ವಿತ್ ಮೀನಿಂಗ್ ನೋಟ್ ಡೌನ್ ಮಾಡಿ ನಾ ಅದನ್ನ ರಿವೈಸ್ ಮಾಡ್ತಾ ಹೋಗಿದೆ ಸರ್. ಓಕೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗುತ್ತೆ ಸರ್. ಅಬ್ಬಾ, ಇವಾಗ ಇಂಗ್ಲಿಷ್ ಕಲಿಬಹುದು ಅಂತ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ ನಮ್ಮ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಮಾತುಗಳನ್ನು ಕೇಳಿ. ಫಸ್ಟ್ ಆಫ್ ಆಲ್ ನೀವು ಕಾನ್ಫಿಡೆಂಟ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಿದೆ. ಫಸ್ಟ್ ಆಫ್ ಆಲ್ ನೀವು ನಿಮ್ ತಲೆಯಿಂದ ತೆಗ್ದು ಹಾಕಿ ಇಂಗ್ಲಿಷ್ ಬರಲ್ಲ ಅನ್ನೋ ಮಾತನ್ನ. ಅಂಡ್ ಸೆಕೆಂಡ್ ಸ್ಟೇಜ್ ಕಾನ್ಫಿಡೆಂಟ್ ಆಗಿರಿ. ಏನಕ್ಕೆ ಬರಲ್ಲ, ಲೆಟ್ ಮಿ ಗಿವ್ ಅ ಟ್ರೈ, ನನ್ಗೊಂದು ಟ್ರೈ ಮಾಡೋಣ. ಬರುತ್ತೋ ಬರಲ್ಲೋ ಸೆಕೆಂಡರಿ, ಬಟ್ ಅದು ಟ್ರೈ ಮಾಡೋದ್ರಿಂದ ನೀವೊಂದು 30% ಆಲ್ರೆಡಿ ಇಂಗ್ಲಿಷ್ ಹತ್ರ ಹೋಗ್ಬಿಟ್ಟಿರ್ತೀರಾ. ಸೊ ಈ ರೀತಿ ನಾನು ಫಸ್ಟ್ ಪೇಪರ್ಸ್ ನನ್ಗೆ ಲೈಕ್ ಈ ರೀತಿ ನಾನು ಪ್ರಾಕ್ಟೀಸ್ ಮಾಡಿದೆ ಟ್ರಾನ್ಸ್ಲೇಷನ್. ಇಂಗ್ಲಿಷ್ ಕಲಿಯೋದು ತುಂಬಾ ಕಷ್ಟವಲ್ಲ, ಇಂಗ್ಲಿಷ್ ಪ್ರಯತ್ನ ಪಡದ ಹೊರತು ಅದೇನು ಗೊತ್ತಾಗಲ್ವಲ್ಲ ಅಂತ ಹೇಳ್ಕೊಂಡು ದಾನಮ್ಮ ಅಜಗೊಂಡ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಮೇಡಮ್, ತಾವು ಪೇಪರ್ 1 ಬಗ್ಗೆ ಹೇಳ್ತಾ ಇದ್ದೀರಿ, ಅದು ಟ್ರಾನ್ಸ್ಲೇಷನ್ ಬಗ್ಗೆ ತುಂಬಾ ಈಸಿಯಾಗಿ ನಮಗೆ ಒಂದಿಷ್ಟು ಟಿಪ್ಸ್ ಕೊಟ್ರಿ. ಹಾಗಿದ್ರೆ ಪೇಪರ್ 1ದಲ್ಲಿ ಇನ್ನೊಂದು ಭಾಗ ಇದೆ, ಅದು ಪ್ರಿಸೆ ಅಂತ, ಸಂಕ್ಷಿಪ್ತ ಸಾರಾಂಶ ಬರೆಯುವುದು. ಆ ಸಾರಾಂಶವನ್ನು ತಾವು ಹೇಗೆ ಬರಿತಾ ಇದ್ರಿ, ಅದಕ್ಕೊಂದಿಷ್ಟು ಟಿಪ್ಸ್ ಕೊಡಿ. ಓಕೆ ಸರ್. ಸಾರಾಂಶ ಅಂದ್ರೆ ನಾನು ಡೈಲಿ ನ್ಯೂಸ್ ಪೇಪರ್ ಓದ್ತಿದ್ದೆ ಸರ್. ಅಲ್ಲಿ ನ್ಯಾಷನಲ್ ಇವೆಂಟ್ಸ್ ಅಲ್ಲಿ ಅಥವಾ ಇಂಟರ್ನ್ಯಾಷನಲ್ ಇವೆಂಟ್ಸ್ ಅಲ್ಲಿ ಆರ್ಟಿಕಲ್ಸ್ ಬರ್ತಿತ್ತು ಸರ್. ಸೊ ಅದನ್ನ ಪೂರ್ತಿಯಾಗಿ ಓದಿ ನನ್ನ ವರ್ಡ್ಸ್ ಅಲ್ಲೇ ನಾನು ಪ್ರಿಸೈಸ್ ಆಗಿ ದಿನಾಲು ಬರೀತಿದ್ದೆ ಸರ್. ದಿನಾಲು 1 ಅಥವಾ 2 ಆರ್ಟಿಕಲ್ಸ್ ನ ಪ್ರಿಸೈಸ್ ಆಗಿ ನಾನು ಬರೆಯೋದ್ರಿಂದ ಸೊ ನನ್ ಪ್ರಿಸೈಸ್ ಮಾಡೋಕೆ ಈಸಿ ಆಯ್ತು ಸರ್. ಆಸ್ಪಿರೆನ್ಸ್ ಹೇಳೋದಿಷ್ಟೇ, ಯಾವ್ದೇ ಒಂದು ಆರ್ಟಿಕಲ್ ತಗೊಳ್ಳಿ, ಅದನ್ನ ಓದಿ ಅರ್ಥ ಮಾಡ್ಕೊಳ್ಳಿ, ಅದನ್ನ ಪ್ರಿಸೈಸ್ ಅಂದ್ರೆ ನಿಮ್ಮ ವರ್ಡ್ಸ್ ಅಲ್ಲೇ ಪ್ರಿಸೈಸ್ ಆಗಿ ಬರೆದು ಅಟ್ಲೀಸ್ಟ್ ಡೈಲಿ 1 ಆದ್ರೂ ಆರ್ಟಿಕಲ್ ನ ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ನಮ್ಗೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ ಸರ್ ಅದು. ಓಕೆ ಓಕೆ. ಪ್ರಾಕ್ಟೀಸ್ ಮಾಡಿದ್ರೆ ಅದು ಪರ್ಫೆಕ್ಟ್ ಆಗಿ ಆಗ್ತೀವಿ ನಾವು ಪ್ರಿಸೆ ಅಂತ. ಎಸ್ ಸರ್. ಅಂದ್ರೆ ನಮ್ಗೆ ಎಕ್ಸಾಮ್ ಅಲ್ಲಿ ಆ ಟೆನ್ಷನ್ ಅಲ್ಲಿ ವಿದಿನ್ ಅ ಟೈಮ್ ಫಿನಿಶ್ ಮಾಡೋದಿರುತ್ತಲ್ಲ, ಸೊ ಅದು ನಮ್ಗೆ ಕವರ್ ಅಪ್ ಆಗುತ್ತೆ ಸರ್. ಡೈಲಿ 1 ಪ್ರಾಕ್ಟೀಸ್ ಮಾಡೋದ್ರಿಂದ ಎಕ್ಸಾಮ್ ಅಲ್ಲಿ ನಮ್ಗೆ ಅದು ನೋಡಿದ ತಕ್ಷಣ ಏನೋ ಹೊಸದು ಅನ್ಸೋದಿಲ್ಲ ಸರ್, ನ್ಯೂಟನ್ ಥಿಯರಿ ಅನ್ಸೋದಿಲ್ಲ. ಓಕೆ, ನಾ ಹಿಂದೆ ಮಾಡಿದ್ದೆ ಇವತ್ತು ಮಾಡ್ತೀನಿ, ನಿನ್ನೆನೂ ಮಾಡಿದ್ದೆ ಸೊ ಇವತ್ತು ಮಾಡ್ತೀನಿ ಅಂತ ಅದು ಡೈಲಿ ರುಟೀನ್ ಆಗುತ್ತೆ. ಅದು ಕಷ್ಟ ಅನ್ಸೋದಿಲ್ಲ ಸರ್ ಎಕ್ಸಾಮ್ ಅಲ್ಲಿ. ಅಂದ್ರೆ ನಮ್ಮ ಮೈಂಡ್ ಸೆಟ್ ಅನ್ನ ಎನ್ವಿರಾನ್ಮೆಂಟ್ ಗೆ ಸೆಟ್ ಮಾಡಬೇಕು. ಎಸ್ ಸರ್, ಎಸ್ ಸರ್. ಓಕೆ, ಖಂಡಿತ ಮ್ಯಾಮ್. ಇವಾಗ ತಾವು ಟ್ರಾನ್ಸ್ಲೇಷನ್ ಬಗ್ಗೆ ಮತ್ತು ಪ್ರೀಕ್ಷೆ ಬಗ್ಗೆ ಹೇಳಿದ್ರಿ, ಜೊತೆಗೆ ಅದಕ್ಕೆ ಪರೀಕ್ಷೆಯಲ್ಲಿ ಟೈಟಲ್ ಕೊಡ್ಬೇಕಲ್ಲ, ಅದನ್ನ ಯಾವ ರೀತಿ ಟೈಟಲ್ ಕೊಡಬೇಕು ಅಂತ ಬಹಳ ಜನರಿಗೆ ತೊಂದರೆ ಆಗ್ತಾ ಇದೆ, ಕಷ್ಟ ಅನಿಸ್ತಾ ಇದೆ. ಟೈಟಲ್ ಬಹಳ ಲಾಂಗ್ ಇರ್ಬೇಕಾ, ಅಷ್ಟು ಶಾರ್ಟ್ ಇರ್ಬೇಕಾ, ಏನಿರ್ಬೇಕು, ಹೇಗಿರ್ಬೇಕು ಅಂತ? ಓಕೆ ಸರ್. ನಾನು ಯಾವ ರೀತಿ ಪ್ರಿಪರೇಷನ್ ಮಾಡಿದೆ ಅಂತ ಹೇಳ್ಕೊಳ್ಳಿಕ್ಕೆ ಲೈಕ್ ಇಷ್ಟಪಡ್ತೀನಿ ಸರ್. ನಾನು ಇವಾಗಲೇ ಹೇಳಿದ ಹಾಗೆ ನ್ಯೂಸ್ ಪೇಪರ್ ಓದ್ತಿದ್ದೆ ಸರ್. ಸೊ ಓದಿದಾಗ ನಾನು ನನ್ನ ವರ್ಡ್ಸ್ ಅಲ್ಲೇ ಅರ್ಥ ಮಾಡ್ಕೊಂಡಾಗ ಸರ್, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟೋರಿ ನಾನು ಬೇರೆಯವ್ರಿಗೆ ನರೇಟ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ನಂದೇ ಆದ ಒಂದು ಸ್ವಂತ ಆಯಾಮದಲ್ಲಿ ನಾನು ಆ ಸ್ಟೋರಿನ ಕೇಳ್ಕೊಂಡಿರ್ತೀನಿ ಸರ್ ಫಸ್ಟ್. ಸೊ ನನ್ನ ಆಯಾಮದಲ್ಲೇ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ. ಸೊ ನನ್ ಮೈಂಡಿಗೆ ಗೊತ್ತಾಗುತ್ತೆ ಸರ್, ನನ್ನ ಮೈಂಡ್ ಯಾವ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅದೇ ರೀತಿಯಾಗಿ ನನ್ಗೆ ಒಳಗೆ ಕೆಲವೊಂದು ಲೈಕ್ ಅದಕ್ಕೆ ಟೈಟಲ್ ಅಂತ ಬಂದ್ಬಿಡುತ್ತೆ ಸರ್, ಯಾವಾಗ ನನ್ ಒಳಗೆ ನಾನು ಅರ್ಥ ಮಾಡ್ಕೊಂಡಾಗ ಆ ಆರ್ಟಿಕಲ್ನ. ಓಕೆ. ಸೊ ಫಸ್ಟ್ ಆರ್ಟಿಕಲ್ ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಆಟೋಮೆಟಿಕಲಿ ನಿಮ್ಗೆ ಅದು ಲೈಕ್ ಟೈಟಲ್ ಬಂದ್ಬಿಡುತ್ತೆ ಸರ್ ಆರ್ಟಿಕಲ್ ಅರ್ಥ ಆದಾಗ. ಸೊ ಅದನ್ನ ನೋಡಿ ಲೈಕ್ ಸಡನ್ ಆಗಿ ಹರಿಯಾಗಿ ಬರೆಯಕ್ ಹೋಗ್ಬೇಡಿ. ಫಸ್ಟ್ 1-2 ಸಲ ಆರ್ಟಿಕಲ್ ನ ನಿಧಾನವಾಗಿ ಓದ್ಕೊಳ್ಳಿ. ಸೊ ಅದನ್ನ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಅದು ಟೈಟಲ್ ಸುಟೇಬಲ್ ಟೈಟಲ್ ಬಂದೇ ಬೀಳುತ್ತೆ ಸರ್. ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಅದೇ ಒಂದು ಬೆಸ್ಟ್ ವೇ ಸರ್. ಮೇಡಮ್, ತಾವು ಟೈಟಲ್ ಬರೆದ್ಬಿಟ್ಟು ಪರೀಕ್ಷೆ ಮಾಡಿದ್ರ ಅಥವಾ ಪರೀಕ್ಷೆ ಮುಗಿಸ್ಬಿಟ್ಟು ಟೈಟಲ್ ಬರೆದ್ರ?
ಇಲ್ಲ ಸರ್, ನಾನು ಪ್ರಿಸೆ ಮುಗಿಸಿ ಟೈಟಲ್ ಬರ್ದೆ. ಪ್ರಿಸೆ ಮುಗಿಯೋಷ್ಟ್ರಿಗೆ ನನ್ಗೇನು ಫಸ್ಟ್ ಒಂದು ಟೈಟಲ್ ಏನ್ ಬಂದಿತ್ತಲ್ಲ ಸರ್, ಅದನ್ನ ನನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ. ಸೊ ಅದನ್ನ ಪ್ರಿಸೈಸ್ ಕಂಪ್ಲೀಟ್ ಮಾಡಿದಾಗ ಎಲ್ಲೋ ಒಂದ್ 2-3 ವರ್ಡ್ ಆಗ್ಲಿ ಅಥವಾ ಲೆಟರ್ ಆಗ್ಲಿ ಚೇಂಜ್ ಆಗೋ ಚಾನ್ಸಸ್ ಇದೆ. ಅದ್ರಲ್ಲಿ ಕಂಪ್ಲೀಟ್ ಬರೆಯೋದ್ರಿಂದ ನಮ್ಮ ಮೈಂಡ್ ಇನ್ನೂ ಡೀಪ್ ಆಗಿ ಥಿಂಕ್ ಮಾಡುತ್ತೆ ಸರ್ ಆ ಒಂದ್ ಸಬ್ಜೆಕ್ಟ್ ಬಗ್ಗೆ. ಸೊ ಫಸ್ಟ್ ಬರ್ಕೊಂಬೇಡಿ, ಅದು ಬರ್ದಾದ್ಮೇಲೆ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಆಮೇಲೆ ನೀವು ಲೈಕ್ ಅದಕ್ಕೆ ಟೈಟಲ್ ಕೊಡಬಹುದು. ವೆರಿ ಗುಡ್, ವೆರಿ ಗುಡ್. ಒಳ್ಳೆಯ ಟಿಪ್ಸ್ ಗಳನ್ನ ಕೊಟ್ಟಿದ್ದೀರಿ ಮೇಡಮ್. ಇವಾಗ ಮುಂದಿನ ಇನ್ನೊಂದು ಭಾಗ ಇದೆಯಲ್ಲ, ಅದೊಂದು ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಂಡ್ ಬರೋಣ. ವಿಶೇಷವಾಗಿ ಪ್ರಬಂಧ ಬರವಣಿಗೆ, ಎಸ್ಸೆ ರೈಟಿಂಗ್. ಎಸ್ಸೆ ರೈಟಿಂಗ್ ಬಗ್ಗೆ ತಮ್ಮ ತಯಾರಿ ಹೇಗಿತ್ತು, ಆಮೇಲೆ ಎಸ್ಸೆ ರೈಟಿಂಗ್ ಹೇಗಿರಬೇಕು, ಟಿಪ್ಸ್ ಕೊಡಿ ಅದ್ರ ಬಗ್ಗೆ. ಓಕೆ ಸರ್, ಎಸ್ಸೆ ರೈಟಿಂಗ್ಗೆ ನಾನು ಲೈಕ್ ಸಪ್ರೇಟ್ ಆಗಿ ಏನು ಪ್ರಿಪರೇಷನ್ ಮಾಡಲಿಲ್ಲ ಸರ್. ನ್ಯೂಸ್ ಪೇಪರ್ ಅಲ್ಲೇ ನಾನು ನನ್ನ ಎಸ್ಸೆನ ಲೈಕ್ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ. ನ್ಯೂಸ್ ಪೇಪರ್ ಓದ್ತಾ ಒಂದ್ ರೀತಿ ಪ್ರಿಸೈಸ್ ರೈಟಿಂಗು ನನ್ ಪ್ರಾಕ್ಟೀಸ್ ಆಗಿತ್ತು, ಅದ್ರ ಜೊತೆಗೆ ಎಸ್ಸೆನು ನನ್ಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿತ್ತು ಸರ್. ನ್ಯೂಸ್ ಪೇಪರ್ ಅಲ್ಲಿ ಲೈಕ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಓದ್ಕೊಂಡು ಅದು ನಂದೇ ಆದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ನಂದೇ ಆದ ವರ್ಡ್ಸ್ ಅಲ್ಲಿ ಬರೀತಿದೆ ಸರ್. ಸೊ ಅಲ್ಲಿ ನನ್ನ ಏನು ಲೈಕ್ ವಿಷಯ ಕಲೆಕ್ಟ್ ಮಾಡೋದಂತಾರಲ್ಲ ಸರ್, ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ. ಸೊ ನಿಮ್ಮ ವರ್ಡ್ಸ್ ಅಲ್ಲಿ ಅರ್ಥ ಮಾಡ್ಕೊಂಡು ಬರೆಯೋದ್ರಿಂದ ಆ ವಿಷಯ ಆರಾಮಾಗಿ ನೆನ್ಪು ಉಳ್ಕೊಂಡ್ಬಿಡುತ್ತೆ ಸರ್ ನಮ್ಗೆ ಅದ್ ವಿಷಯ ಓದಿದ್ದು. ಸೊ ಅದು ನಮ್ಗೆ ಎಸ್ಸೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಸಪರೇಟ್ ಆಗಿ ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗುತ್ತೆ ಎಸ್ಸೆ ಬುಕ್ಲೆಟ್. ಆ ರೀತಿ ಅದನ್ನ ತಗೊಂಡು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋ ಮತ್ತೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನ್ಯೂಸ್ ಪೇಪರ್ ಓದಿ, ಒಂದ್ ಬಿಟ್ಟು 2 ನ್ಯೂಸ್ ಪೇಪರ್ ಓದಿ, ಮತ್ತೆ ಆ ಆರ್ಟಿಕಲ್ ನ ನಿಮ್ದೇ ಲೈಕ್ ವರ್ಡ್ಸ್ ಅಲ್ಲಿ ಅರ್ಥ ಮಾಡ್ಕೊಂಡು ದಿನಾಲು ಬರೀತಾ ಪ್ರಾಕ್ಟೀಸ್ ಮಾಡಿದ್ರೆ ಎಸ್ಸೆಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಅದು. ಓಕೆ. ಸ್ವಲ್ಪ ಕರೆಂಟ್ ಇವೆಂಟ್ಸ್ ಏನಿದೆಯಲ್ಲ ಅದು ನಮ್ಗೆ ಅಪ್ಡೇಟ್ ಇರ್ಲೇಬೇಕು ಸರ್. ಎಸ್ಸೆ ನಾವು ಲೈಕ್ ಒಳ್ಳೆ ಎಸ್ಸೆ ಬರೀಬೇಕಂದ್ರೆ ಸ್ವಲ್ಪ ಕರೆಂಟ್ ರಿಲೇಟೆಡ್ ಇಶ್ಯೂಸ್ ಏನಿರುತ್ತೆ ಸರ್, ಅದನ್ನ ನಾವು ಎಸ್ಸೆಲ್ ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ರೈಟಿಂಗ್ ಪ್ರಾಕ್ಟೀಸ್ ದಿನಾಲು ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು ಸರ್ ಎಸ್ಸೆ, ನಮ್ಗೆ ಟೈಮ್ ಕವರ್ ಆಗ್ಲಿಕ್ಕೆ ಎಕ್ಸಾಮ್ ಅಲ್ಲಿ. ಓಕೆ, ಎಸ್ಸೆ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಈಜಿ ಆಗುತ್ತೆ ಅಂತ ಸರ್. ಪೇಪರ್ 1ಗೆ ಒಂದೇ ಒಂದು ನಿಮ್ಗೆ ಸಕ್ಸಸ್ ಆಗ್ಲಿಕ್ಕೆ ಸೂತ್ರ ಅಂದ್ರೆ ಆದಷ್ಟು ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ಅದು ಮಂತ್ರ, ಅದು ಸಕ್ಸಸ್ ಮಂತ್ರ. ಎಸ್ ಸರ್. ಓಕೆ ಸ್ನೇಹಿತರೆ, PC ಇಂದ ಹಿಡಿದು DC ವರೆಗಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸತಕ್ಕಂತಹ ರಾಜ್ಯದ ವಿವಿಧ ಮೂಲೆಗಳಲ್ಲಿ, ವಿಶೇಷವಾಗಿ ಹಳ್ಳಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡ ಪ್ರತಿಭಾನ್ವಿತ ಸ್ಪರ್ಧಾರ್ಥಿಗಳಿಗೆ ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸತಕ್ಕಂಥ ಅಭ್ಯರ್ಥಿಗಳಿಗೆ ಉಚಿತ ಹಾಗೂ ಉಪಯುಕ್ತವಾದಂತಹ ಮಾರ್ಗದರ್ಶನ ನೀಡುವಂತಹ ಸದುದ್ದೇಶದಿಂದ SR World 2 ಶಂಕರ್ ಬೆಳುಬ್ಬಿ ಸರ್ ಅನ್ನುವಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಪ್ರಾರಂಭಿಸಿದ್ದೇವೆ. ಈ ಗ್ರೂಪ್ ನಲ್ಲಿ ಈಗಾಗಲೇ ಸುಮಾರು 20,000ಕ್ಕಿಂತ ಅಧಿಕ ಸ್ಪರ್ಧಾರ್ಥಿಗಳು ಉಚಿತವಾದ ಮಾರ್ಗದರ್ಶನ ಪಡಿತಾ ಇದ್ದಾರೆ. ಈ ಒಂದು ಟೆಲಿಗ್ರಾಮ್ ನಲ್ಲಿ ಪ್ರತಿ ವಾರವೂ ಕೂಡ ಒಬ್ಬೊಬ್ಬ ಸಾಧಕರನ್ನ ಪರಿಚಯಿಸುವಂತ ಒಂದು ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದು ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮ. ಈಗ ಇದುವರೆಗೆ ತಾವು ಆಡಿಯೋ ಕ್ಲಿಪ್ ಕೇಳ್ತಾ ಇದ್ದೀರಿ, ಮೇಡಮ್ ಅವರು ಮಾತಾಡ್ತಾ ಇದ್ರು. ಅದು ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದ ಈ ವಾರದ ವಿಶೇಷ ಅತಿಥಿಗಳಾಗಿ ದಾನಮ್ಮ ಅಜಗೊಂಡ್ ಮೇಡಮ್ ಅವರು ತಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹೀಗೆ ಪ್ರತಿ ವಾರವೂ ಕೂಡ ಒಬ್ಬೊಬ್ಬ ಸಾಧಕರ ಜೊತೆ ನಾವು ಸಂದರ್ಶನ ಮಾಡಿ ಅವರ ಒಂದು ಮಾರ್ಗದರ್ಶನ ಹಾಗೂ ಅವರ ಒಂದು ಸಾಧನೆಯ ಹಾದಿಯನ್ನ ತಮಗೆ ಪರಿಚಯಿಸುವಂತ ಒಂದು ಕಾರ್ಯಕ್ರಮ ಇದು. ಹಾಗಿದ್ರೆ ಈ ರೀತಿಯಾದಂತಹ ಉಚಿತ ಮಾರ್ಗದರ್ಶನ ಮತ್ತು ಸಾಧಕರೊಂದಿಗೆ ಸಲಾಂ ಕಾರ್ಯಕ್ರಮದ ಒಂದು ಆಡಿಯೋ ಕ್ಲಿಪ್ ಗಳನ್ನ ನೀವು ಏನಾದ್ರೂ ಕೇಳಬೇಕಾಗಿತ್ತು, ನೀವು ಕೂಡ ಆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ಬೇಕಾಗಿತ್ತು ಅಂದ್ರೆ ನಮ್ಮ ಟೆಲಿಗ್ರಾಮ್ಗೆ ನೀವು ಜಾಯಿನ್ ಆಗ್ಬೇಕಾದ್ರೆ ನಿಮ್ಮ ಟೆಲಿಗ್ರಾಮ್ ನಿಂದ ರೈಟ್ ಸೈಡ್ ನಲ್ಲಿ ಸರ್ಚ್ ಆಪ್ಷನ್ ನಲ್ಲಿ ಹೋಗಿ SR World 2 ಶಂಕರ್ ಬೆಳುಬ್ಬಿ ಸರ್ ಅಂತ ಸರ್ಚ್ ಕೊಟ್ರಿ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಓಪನ್ ಆಗುತ್ತೆ. ಜಾಯಿನ್ ಅಂತ ಕ್ಲಿಕ್ ಮಾಡಿದ್ರೆ ಜಾಯಿನ್ ಆಗ್ತೀರಿ. ಒಂದ್ ವೇಳೆ ನೀವು ಜಾಯಿನ್ ಆಗ್ಲಿಕ್ಕೆ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರೆ ನಮ್ಮ ಮೊಬೈಲ್ ನಂಬರ್ಗೆ ಅಥವಾ ವಾಟ್ಸ್ಆಪ್ ನಂಬರ್ಗೆ ತಾವು ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮೂಲಕ ತಮ್ಮ ಹೆಸರು, ನೇಟಿವ್ ಪ್ಲೇಸ್ ಹಾಗೂ ನಮಗೆ ಟೆಲಿಗ್ರಾಮ್ ಲಿಂಕ್ ಕಳಿಸಿ ಅಂತ ಒಂದು ರಿಕ್ವೆಸ್ಟ್ ಮೆಸೇಜ್ ಅನ್ನ ನೀವು ನಮಗೆ ಕಳಿಸಿದ್ರೆ ಅಂದ್ರೆ ನಾವು ನಮಗೆ ಲಿಂಕ್ ಕಳಿಸ್ತೀವಿ. ತಾವು ಲಿಂಕ್ ಬಳಸ್ಕೊಂಡು ತಾವು ಜಾಯಿನ್ ಆಗ್ಬೋದು. ಹಾಗಿದ್ರೆ ಯಾವ ನಂಬರ್ಗೆ ಮೆಸೇಜ್ ಮಾಡ್ಬೇಕು ಅನ್ನೋದು ಗೊತ್ತಾ? 9538781570 ಈ ನಂಬರ್ಗೆ ತಾವು ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ನಿಂದ ಮೆಸೇಜ್ ಕಳಿಸಿದ್ರೆ ನೀವು ಕೂಡ ಗ್ರೂಪಿಗೆ ಜಾಯಿನ್ ಆಗ್ಬೋದು. ಪ್ರತಿನಿತ್ಯ ಸಾವಿರಾರು ವಿಷಯಗಳೊಂದಿಗೆ ಸಾವಿರಾರು ವಿಷಯಗಳನ್ನ ತಮಗೆ ತಲುಪಿಸುವಂತ ಒಂದು ಗ್ರೂಪ್, ಅದು ಟೆಲಿಗ್ರಾಮ್ ಗ್ರೂಪ್. ಈ ಗ್ರೂಪ್ ಅನ್ನ ಉಚಿತವಂತ ಒಂದು ಪ್ರಯೋಜನ ತಾವೆಲ್ಲರೂ ಪಡ್ಕೊಳ್ಬೇಕಂತ ತಿಳಿಸ್ತಾ ಈ ಸಂದರ್ಭದಲ್ಲಿ, ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದ ಈ ವಾರದ ವಿಶೇಷ ಅತಿಥಿಗಳಾದಂತಹ ದಾನಮ್ಮ ಅಜಗೊಂಡ್ ಮೇಡಮ್ ಅವ್ರ ಜೊತೆ ನಾವು ಸಂದರ್ಶನ ಮಾಡ್ತಾ ಇದ್ವಿ. ಮುಂದುವರೆದಾಗಿ ಅವರು ಸಂದರ್ಶನದಲ್ಲಿ, ವಿಶೇಷವಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂದರ್ಶನದಲ್ಲಿ ಅವರ ಅನುಭವ ಹೇಗಿತ್ತು, ಅವರು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು, ಎಷ್ಟು ನಿಮಿಷ ಇಂಟರ್ವ್ಯೂ ಆಯ್ತು, ಸಾಧ್ಯವಾದ್ರೆ ಅವರ ಅನುಮತಿ ಕೊಟ್ರೆ ಅವರ ಅಂಕಗಳನ್ನು ಕೂಡ ಬಹಿರಂಗಪಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತೆ.
ಮೇಡಮ್, ತಾವು ಸಾಧಕರ ಸಲಾಂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಮಾತಾಡ್ತಾ ಇದ್ರಿ. ತಮ್ಮ ಸರ್ ಪೇಪರ್ 1 ಪೇಪರ್ 2 ತಯಾರಿ ಬಗ್ಗೆ ಹೇಳಿದ್ರಿ. 2019 ಮಾರ್ಚ್ 12 ಇನ್ನೇನು ನಾಳೆ ಅಥವಾ ನಾಡಿದ್ದರಿಂದ ಎಷ್ಟೋ ಜನ ಸ್ಪರ್ಧಾರ್ಥಿಗಳು ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಒತ್ತು ಕೊಟ್ಟು ತಾವು ಬಹಳಷ್ಟು ತಮ್ಮ ಅನುಭವಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡಬೇಕು. ತಮ್ಮ ಬಹಳ ಬುತ್ತಿಯನ್ನ ಬಿಚ್ಚಿಡುವಂತ ಕೆಲಸ ಆಗ್ಬೇಕು. ತಮಗೆ ಸಂದರ್ಶನದಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ರು, ತಮ್ಮ ಇಂಟರ್ವ್ಯೂ ಫೈನಲ್ಗೆ ಒಳಗಡೆ ರೂಮ್ ನಲ್ಲಿ ಒಳಗಡೆ ಹೋಗುವಾಗಿನ ಅನುಭವ, ಹೋದ ಮೇಲಿನ ತಮ್ಮ ಯಾವ ರೀತಿ ಅವ್ರಿಗೆ ವಿಶಿಷ್ಟ ತಿಳಿಸಿದ್ರಿ, ಯಾವ ರೀತಿ ಕೂತ್ಕೊಂಡ್ರಿ, ತಮಗೆ ಯಾವ ರೀತಿ ಮೊದಲ ಕ್ವಶನ್ ಹಿಡ್ಕೊಂಡು ಕೊನೆಯ ಪ್ರಶ್ನೆವರೆಗೂ ಎಲ್ಲಾ ಪ್ರಶ್ನೆಗಳನ್ನ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ದಯವಿಟ್ಟು ಆ ಅನುಭವ ಹಂಚ್ಕೊಳ್ಳಿ ಮೇಡಮ್. ಸರ್ ಖಂಡಿತವಾಗಿ ಸರ್. ಫಸ್ಟ್ ಆಫ್ ಆಲ್ ಯಾರ್ಯಾರು ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆಲ್ರಿಗೂ ಕಂಗ್ರಾಚುಲೇಷನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಆಮೇಲೆ ನೆಕ್ಸ್ಟ್ ಯಾರು ಸೆಲೆಕ್ಟ್ ಆಗಿಲ್ಲ, ಸೊ ದಯವಿಟ್ಟು ನೀವು ನಿಮ್ ಇದೇ ಕೊನೆ ಚಾನ್ಸ್ ಅನ್ಕೋಬೇಡಿ. ನೆಕ್ಸ್ಟ್ ರಿಕ್ರೂಟ್ಮೆಂಟ್ಗೆ ಇನ್ನೂ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲೋ ನಿಮ್ದು ಕಡಿಮೆ ಇತ್ತು ಅನ್ಕೋತೀನಿ. ಆ ಪ್ರಿಪ್ರೇಷನ್ ಇಂದ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಒಳ್ಳೆ ಅಟೆಂಪ್ಟ್ ಕೊಡಿ ಅಂತ ಸಾರಿ ಆಲ್ ದ ಬೆಸ್ಟ್ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಓಕೆ, ಖಂಡಿತ ಮ್ಯಾಮ್. ಸರ್ ನಂದು ಇಂಟರ್ವ್ಯೂ ಲೈಕ್ ನಂದು ಕಾಂಪಿಟೇಟಿವ್ ಲೈಕ್ ಏನ್ ಲೈಫ್ ಅಲ್ಲಿ ಫಸ್ಟ್ ಇಂಟರ್ವ್ಯೂ ಆಗಿತ್ತು ಸರ್ ನನಗೂ ಅದು. ಸೊ ಎಲ್ಲೋ ಒಂದ್ ಕಡೆ ಆ ಹೆದರಿಕೆ, ಆ ಇನ್ಫೆರಿಯಾರಿಟಿ, ಅದ್ ನನ್ನ ಹತ್ರ ನರ್ವಸ್ನೆಸ್ ನನ್ನ ಹತ್ರನೂ ಇತ್ತು ಸರ್. ಸ್ಟಾರ್ಟಿಂಗ್ ಯಾವಾಗ ನಾನು ಇಂಟರ್ವ್ಯೂ ಸೆಲೆಕ್ಟ್ ಆದೆ ಅಂತ ಗೊತ್ತಾಯ್ತು. ಸೊ ಸಮೋ ನಾನು ಪ್ರಿಪರೇಷನ್ ಮಾಡ್ತಾ ಇದ್ದೆ, ಬಟ್ ಆ ದಿನ ಸ್ವಲ್ಪ ನರ್ವಸ್ನೆಸ್, ಆ ಹೆದರಿಕೆ ನನ್ನಲ್ಲಿ ಇತ್ತು ಸರ್. ಸೊ ನಾನು ಪ್ರಿಪೇರ್ ಆಗಿದ್ದೆ. ಫಸ್ಟ್ ಆಫ್ ಆಲ್ ಇಂಟರ್ವ್ಯೂ ನಾನು 3 ಸ್ಟೇಜ್ ಅಲ್ಲಿ ನನ್ನ ಇಂಟರ್ವ್ಯೂ ಲೈಕ್ ಪ್ರಿಪರೇಷನ್ ಮಾಡಿದ್ದೆ ಸರ್. ಫಸ್ಟ್ ಸ್ಟೇಜ್ ಹೇಳ್ಬೇಕಾದ್ರೆ ನಂದು ಫಸ್ಟ್ ನಮ್ದು ಇಂಟ್ರೊಡಕ್ಷನ್ ನಾವು ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕು ಸರ್. ನಾವ್ ಯಾವ ರೀತಿ ನಮ್ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ. ಸೊ ಆದಷ್ಟು ಲೈಕ್ ಅದು ಸ್ವಲ್ಪ ನಿಮ್ದು ಎಜುಕೇಶನ್ ಬ್ಯಾಕ್ ಗ್ರೌಂಡು, ಮತ್ತೆ ನೀವು ಎಲ್ಲೆಲ್ಲಿ ಕಲ್ತ್ರಿ, ನಿಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು, ಸೊ ಚಿಕ್ಕದಾಗಿ ನಮ್ ಇಂಟ್ರೊಡಕ್ಷನ್ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೇಕು ನಾವು. ಸೊ ಸೆಕೆಂಡ್ ಸರ್, ನಮ್ದು ಡಿಗ್ರಿ ಬ್ಯಾಕ್ ಗ್ರೌಂಡ್, ನಾವು ಯಾವ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಿಗ್ರಿ ಮುಗಿಸಿರ್ತೀವಿ. ಫಾರ್ ಎಕ್ಸಾಂಪಲ್ ನಂದು ಸರ್, ನಾನು BSc ಕಂಪ್ಯೂಟರ್ ಸೈನ್ಸ್ ಮುಗಿಸಿದ್ರಿಂದ, ಸೊ ನನ್ನ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಯಾವ್ದಾದ್ರು ಸಬ್ಜೆಕ್ಟ್ಸ್ ಇತ್ತು ಅದ್ರ ಬಗ್ಗೆ ಸ್ವಲ್ಪ ರಿವೈಸ್ ಮಾಡ್ಕೊಂಡೆ ಸರ್ ನಾನು. ಸೊ ಅದ್ರ ಬಗ್ಗೆ ಕೇಳೋ ಚಾನ್ಸಸ್ ಇರೋದ್ರಿಂದ, ಸೊ ನನ್ನ ಡಿಗ್ರಿಲಿ ಯಾವ್ದೋ ಸಬ್ಜೆಕ್ಟ್ ಕಲಿತೆ, ಸೊ ಆ ಸಬ್ಜೆಕ್ಟ್ ನ ಸ್ವಲ್ಪ ಮೇನ್ ರಿವೈಸ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಇದನ್ನೆಲ್ಲ ಸೆಕೆಂಡ್ ಸ್ಟೇಜ್ ಆಗಿತ್ತು. ಆಮೇಲೆ ಥರ್ಡ್ ಸ್ಟೇಜ್ ಸರ್, ಕರೆಂಟ್ ಇವೆಂಟ್ಸ್, ಕರೆಂಟ್ ಏನ್ ನಡೀತಿದೆ, ಲೈಕ್ ಇವಾಗ ಹಿಂದೆ ಏನಾಯ್ತು, ಮುಂದೆ ಏನ್ ಆಗುತ್ತೆ, ಸ್ವಲ್ಪ ಕರೆಂಟ್ ರಿಲೇಟೆಡ್ ಆ ರೀತಿ ಪ್ರಾಕ್ಟೀಸ್ ಲೈಕ್ ಪ್ರಿಪರೇಷನ್ ಇರ್ಲಿ ಸರ್. ನಂದು ಕರೆಂಟ್ ಪ್ರಿಪರೇಷನ್ ಅಂದ್ರೆ ನ್ಯೂಸ್ ಪೇಪರ್ ಸರ್. ಓಕೆ ಮೇಡಮ್, ಇವಾಗ ತಾವು ಹೇಳಿದ್ರಿ ನಂದು ಜೀವನದ ಮೊದಲ ಒಂದು ವ್ಯಕ್ತಿತ್ವ ಪರೀಕ್ಷೆಗೆ ನಾನು ಹೋಗ್ತಾ ಇರುವಂತ ಅನುಭವವನ್ನು ಹಂಚ್ಕೋತೀನಿ ಅಂತ. ಎಸ್, ಸಾವಿರಾರು ಸ್ಪರ್ಧಾರ್ಥಿಗಳು ಕೂಡ ಅವ್ರ ಜೀವನದಲ್ಲಿ ಒಂದು ಇಂಟರ್ವ್ಯೂ ಫೇಸ್ ಮಾಡದೇ ಇರ್ತಕ್ಕಂಥ ಎಷ್ಟೋ ಜನ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಈ ಸಾರಿ ಆಯ್ಕೆ ಆದಂತಹ 300ಕ್ಕಿಂತ ಅಧಿಕ ಸ್ಪರ್ಧಾರ್ಥಿಗಳು ಕೂಡ ಇಂಟರ್ವ್ಯೂಗೆ ಅವ್ರ ಜೀವನದಲ್ಲಿ ಎಷ್ಟೋ ಜನರಿಗೆ ಫಸ್ಟ್ ಟೈಮ್ ಇಂಟರ್ವ್ಯೂ ಫೇಸ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಹಾಗಿದ್ರೆ ನಿಮ್ಮ ಮಾತುಗಳು ಅವ್ರಿಗೆ ಬಹಳ 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 ಯೂಸ್ಫುಲ್ ಆಗ್ತವೆ. ಯಾಕಂದ್ರೆ ಅವರು ಕೂಡ ಆ ಒಂದು ಆತಂಕದಲ್ಲಿದ್ದಾರೆ, ಆ ಭಯದಲ್ಲಿದ್ದಾರೆ. ಆ ಭಯವನ್ನು ಹೋಗಲಾಡಿಸಬೇಕಾದ್ರೆ ತಮ್ಮ ಮಾರ್ಗದರ್ಶನ ಅತ್ಯಂತ ಸೂಕ್ತ ಮತ್ತು ಉಪಯುಕ್ತ ಅಂತ ನನ್ನ ಭಾವನೆ. ಸರ್ ಖಂಡಿತವಾಗ್ಲೂ ಅವರಿಗೆ ನನ್ ಹೇಳೋ ಮಾತಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದು ನಿಜಕ್ಕೂ ನನ್ಗೆ ಖುಷಿ ಸಂಗತಿ ಸರ್. ಖುಷಿ ಅಷ್ಟೇ ಅಲ್ಲದೆ ನಾಳೆ ಅವರಿಗೆ ಒಂದು ಆ ಯಶಸ್ವಿನ ಶಿಖರವನ್ನು ಏರ್ಸ್ಲಿಕ್ಕೆ ತಾವು ಒಂದು ಮೆಟ್ಟಿಲು ಕೂಡ ಅಳಿಲಿಸಲು ಕೂಡ ಆಗತ್ತೆ. ವಿಶೇಷವಾಗಿ ಮೇಡಮ್, ತಾವು ಮಹಿಳೆಯರಾಗಿರೋದ್ರಿಂದ ನಮ್ಮ ಮಹಿಳಾ ಮನೆಗಳನ್ನ ಫೋಕಸ್ ಮಾಡಿಬಿಟ್ಟು ಅವರ ಡ್ರೆಸ್ ಕೋಡ್ ಹೇಗಿರ್ಬೇಕು ಅಲ್ಲಿಂದ ಆರಂಭಿಸಿ ನಿಮ್ಮ ಇಂಟರ್ವ್ಯೂ ಒಳಗಡೆ ಹೋಗುವಾಗ, ಹೋದ್ಮೇಲೆ, ವಾಪಸ್ ಬರುವಾಗ, ಬಂದ ಮೇಲೆ ಎಷ್ಟು ಅನುಭವ ಹಂಚ್ಕೊಳ್ಳಿ. ಓಕೆ ಸರ್, ಖಂಡಿತವಾಗ್ಲೂ. ಫಸ್ಟ್ ಆಫ್ ಆಲ್ ಸರ್, ನಾವು ಇಂಟರ್ವ್ಯೂ ಸೆಲೆಕ್ಟ್ ಆಗಿದೀವಿ ಅಂತಂದ್ರೆ ಫಸ್ಟ್ ನಮ್ದು ಅಫ್ಕೋರ್ಸ್ ನಮ್ದು ಡ್ರೆಸ್ಸಿಂಗ್ ಸೆನ್ಸ್ ಸ್ವಲ್ಪ ಸಿಂಪಲ್ ಡ್ರೆಸ್ಸಿಂಗ್ ಸೆನ್ಸ್ ಇರ್ಲೇಬೇಕು ಸರ್. ಸೊ ಲೈಕ್ ಗರ್ಲ್ಸ್ ಹೇಳ್ಬೇಕಾದ್ರೆ ಸ್ವಲ್ಪ ಕಾಟನ್ ಮೆಟೀರಿಯಲ್ ಚೂಡಿದಾರ್ ತರ ವೇರ್ ಬರುತ್ತೆ ಸರ್ ನಮ್ಗೆ. ಸೊ ಆ ರೀತಿ ಆದಷ್ಟು ಸಿಂಪಲ್, ಜಾಸ್ತಿ ಡಾರ್ಕ್ ಕಲರ್ ಲೈಕ್ ಜಾಸ್ತಿ ಬಣ್ಣ ಇರೋದು ಆ ತರ ಎಲ್ಲ ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ. ಸಿಂಪಲ್ ಲೈಟ್ ಕಲರ್ ಇರೋ ಸಿಂಪಲ್ ಡ್ರೆಸ್ ನ ಸೆಲೆಕ್ಟ್ ಮಾಡ್ಕೊಂಡಿವಿ. ಆಮೇಲೆ ಮೇಕಪ್ ಎಲ್ಲ ಬೇಡ, ಲೈಟ್ ಆಗಿದ್ರೆ ಒಳ್ಳೇದು. ಸೊ ಮತ್ತೆ ಹೇರ್ ಸ್ಟೈಲ್ ಅದೆಲ್ಲ ನಾರ್ಮಲ್ ಆಗಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸಿಂಪಲ್ ಆಗಿರಕ್ಕೆ ಟ್ರೈ ಮಾಡಿ. ಈಗ ಎಲ್ಲಾ ಹುಡುಗಿಯರು ಕೇಳ್ತಾ ಇದಾರೆ, ದಾನನ್ ಮೇಡಮ್ ಅವರು ಯಾವ ತರ ಡ್ರೆಸ್, ಯಾವ ಕಲರ್ ಡ್ರೆಸ್ ಹಾಕೊಂಡು ಹೋಗಿದ್ರಪ್ಪ ಅಂತ ಕೇಳ್ತಾ ಇದ್ದಾರೆ. ಸರ್ ನಂದು ಲೈಕ್ ಕ್ರೀಮ್ ಕಲರ್ ಪ್ಯಾಂಟ್, ಕ್ರೀಮ್ ಕಲರ್ ವೇಲ್ ಇತ್ತು, ಮತ್ತೆ ಲೈಟ್ ಆರೆಂಜ್ ಕಲರ್ ಟಾಪ್ ಆಗಿತ್ತು ಸರ್ ನಂದು. ಓಕೆ, ಕೇಳಿಸ್ಕೊಂಡ್ರಲ್ಲ ಹುಡುಗಿಯರು ಎಲ್ಲ, ಇವಾಗ ಯಾರು ಇಂಟರ್ವ್ಯೂ ಹೋಗ್ತಾ ಇದ್ರಿ, ಮೇಡಮ್ ಅವರಂತೂ ಈ ತರ ಹೋಗಿದ್ರು. ಇಷ್ಟ್ರ ಮೇಲೆ ನಿಮ್ಮ ಒಂದು
ದೇಹಕ್ಕೆ ಮತ್ತು ನಿಮ್ಮ ಒಂದು ಬಣ್ಣಕ್ಕೆ ಸೂಕ್ತವಾದಂತಹ ಒಂದಿಷ್ಟು ಕಲರ್ ಇರ್ತಕ್ಕಂಥ ಡ್ರೆಸ್ ಅನ್ನ ತಾವು ಚೂಸ್ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಮತ್ತೆ ಮೇಡಮ್ ಹೇಳಿ ಮೇಡಮ್ ಹೇಳಿ. ನಿಮ್ ಡ್ರೆಸ್ ನೋಡಿದಾಗ ಓಕೆ ಒಳ್ಳೆ ಆಫೀಸರ್ ಡ್ರೆಸ್ ತರ ಇರ್ಲಿ, ಅಷ್ಟು ಆ ತರ ಡ್ರೆಸ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೇ ಮಾತಿನಲ್ಲಿ ಹೇಳಿದ್ರೆ ಅವರು ನೋಡಿದ ತಕ್ಷಣ ಆಫೀಸರ್ ಒಂದು ಲುಕ್ ಇರಬೇಕು ಅಂತ, ಆಫೀಸರ್ ಅಂತರ ಕಾಣ್ತಿರ್ಬೇಕು ಅಂತ ಒಂದೇ ಮಾತಿನಲ್ಲಿ ಹೇಳಿ ಮುಗಿಸಿದ್ದಾರೆ ಮೇಡಮ್ ಅವರು. ಆಮೇಲೆ ಅವ್ರು ಹೇಳಿದ ಪ್ರಕಾರ ಬಹಳ ಆರ್ಟಿಫಿಷಿಯಲ್ ಇರಬೇಡ್ರಿ, ನ್ಯಾಚುರಲ್ ಆಗಿರ್ರಿ. ನಿಮ್ಮ ಬ್ಯೂಟಿ ಅದು ಒತ್ತಾಯ ಪೂರ್ವಕವಾಗಿ ಬ್ಯೂಟಿ ಮಾಡಿದಾರ ಅಂತ ಅನ್ಸಿರ್ಬಾರ್ದು, ಒಂಥರ ಇರ್ಲಪ್ಪ ಒಂದ್ ಸ್ವಲ್ಪ ನಾರ್ಮಲ್ ಸಿಂಪಲ್ ಆಗಿರ್ಲಿ ಅಂತ ಒಂದೇ ಒಂದ್ ಮಾತಿನಲ್ಲಿ ಹೇಳಿದ್ದಾರೆ ಮೇಡಮ್. ಇದು ಡ್ರೆಸ್ ಕೋಡ್ ಆಯ್ತು. ನೆಕ್ಸ್ಟ್ ಸರ್ ನೆಕ್ಸ್ಟ್ ಅಂದ್ರೆ ಸ್ವಲ್ಪ ನೀವು ದಿನಾಲು ಇಂಟರ್ವ್ಯೂ ಬಗ್ಗೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ನಾನು ಪರ್ಸನಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಸರ್. ನಾನು ಯಾವತ್ತು ಇಂಟರ್ವ್ಯೂಗೆ ಸೆಲೆಕ್ಟ್ ಆದೆ ಅಂತ ನನಗೆ ಗೊತ್ತಾಯ್ತು, ಲಿಸ್ಟ್ ಅಲ್ಲಿ ನನ್ನ ಹೆಸರಿದೆ ಅಂತ ಗೊತ್ತಾಯ್ತು. ಸೊ ಅವತ್ತು ನಾನು ಫಸ್ಟ್ ಥಿಂಕ್ ಮಾಡಿದ್ದು ನಂದು ಡ್ರೆಸ್ ಬಗ್ಗೆ ಸರ್. ನನ್ನ ಡ್ರೆಸ್ ಹೇಗಿರ್ಬೇಕು, ಅಫ್ಕೋರ್ಸ್ ನಾನು ಟೆನ್ಸ್ ಆಗಿದೆ ಸರ್. ಈ ತರ ಯಾವ ತರ ನನ್ನ ಅಪಿಯರೆನ್ಸ್ ಇರ್ಬೇಕು, ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು, ಸೊ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಸೊ ಆಲ್ಮೋಸ್ಟ್ ನಾನು ನಿಮ್ ಟೆನ್ಷನ್ ಕ್ಲಿಯರ್ ಮಾಡಿದೀನಿ ಅನ್ಕೋತೀನಿ. ಸೊ ಸಿಂಪಲ್ ಆಗಿ ನಿಮ್ ಡ್ರೆಸ್ ಅಪಿಯರೆನ್ಸ್ ಇರ್ಲಿ. ಸೊ ನೆಕ್ಸ್ಟ್ ಬಂದದ್ದು ನಿಮ್ ಇಂಟರ್ವ್ಯೂ ಪ್ರಿಪರೇಷನ್. ಸೊ ಇಂಟರ್ವ್ಯೂ ಪ್ರಿಪರೇಷನ್ ಅಂದ್ರೆ ನೀವು ಇಲ್ಲಿವರೆಗೂ ನ್ಯೂಸ್ ಪೇಪರ್ ಓದ್ತಾನೆ ಇರ್ತೀವಿ ಸರ್ ನಾವು. ಬಟ್ ಯಾವಾಗ ನಿಮ್ ಇಂಟರ್ವ್ಯೂ ಪ್ರಿಪರೇಷನ್ ಅಂತ ಸ್ಟಾರ್ಟ್ ಆಗುತ್ತೋ, ಸೊ ಸ್ಟಾರ್ಟ್ ರೀಡಿಂಗ್ 2 to 3 ನ್ಯೂಸ್ ಪೇಪರ್ಸ್, 2 ರಿಂದ 3 ನ್ಯೂಸ್ ಪೇಪರ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸರ್ ನಾವು. ಸೊ ಈ ರೀತಿ ಓದೋದ್ರಿಂದ ನಮ್ಗೆ ನಾವು ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ ಸರ್. ಅಂದ್ರೆ ಮಾತ್ರ ಒಂದೇ ಇರುತ್ತೆ, ಬಟ್ ಒಂದ್ ಪೇಪರ್ ಅಲ್ಲಿ ಯೂಸ್ ಮಾಡಿರೋ ವರ್ಡ್ಸ್ ನೆಕ್ಸ್ಟ್ ಪೇಪರ್ ಅಲ್ಲಿ ಯೂಸ್ ಮಾಡೋ ವರ್ಡ್ಸ್ ಗೆ ಡಿಫ್ರೆಂಟ್ ಆಗಿರೋದ್ರಿಂದ ನಮ್ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ ಸರ್. ಅಂದ್ರೆ ನಾವು ನಮ್ದು ಒಂದು ಮ್ಯಾಟರ್ ವ್ಯಕ್ತಪಡಿಸೋ ಅದೇನ್ ಆಯಾಮ ಇರುತ್ತೆ ಅದು ಡಿಫ್ರೆಂಟ್ ಆಗುತ್ತೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಸರ್. ಅಂದ್ರೆ ಆದಷ್ಟು 2 ರಿಂದ 3 ನ್ಯೂಸ್ ಪೇಪರ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಸರ್. ಇಷ್ಟು ಪ್ರಿಪರೇಷನ್ ಲೆವೆಲ್ ಸರ್. ಆಮೇಲೆ ನಿಮ್ ಡಿಸ್ಟಿಕ್, ನಿಮ್ ತಾಲೂಕು, ನಿಮ್ ಹಳ್ಳಿ ಬಗ್ಗೆ ಸ್ವಲ್ಪ ಇಂಟರ್ನೆಟ್ ಇಂದ ಮಾಹಿತಿ ತಗೊಂಡು ಅದನ್ನು ಸ್ವಲ್ಪ ಪ್ರಿಪರೇಷನ್ ಮಾಡ್ಕೋಬೇಕು ಸರ್. ಮೇಡಮ್ ನಾವು ಈ ಇಂಟರ್ವ್ಯೂ ಕ್ವಾಲಿಫೈ ಆದವರಿಗೆ ವಿಶೇಷವಾಗಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೀವಿ. ಅವರಿಗೆ ನೀವು ಹೇಳಿದ ಹಾಗೆ ನಾವು ಎಲ್ಲಾ ಜಿಲ್ಲೆಗಳ, ರಾಜ್ಯದ ಎಲ್ಲಾ ಜಿಲ್ಲೆಗಳ ವಿಕಿಪೀಡಿಯಾವನ್ನ PDF ಮಾಡಿಬಿಟ್ಟು ಅವ್ರಿಗೆ ರೆಡಿಮೇಡ್ ಫುಡ್ ಕೊಟ್ಟಿದ್ದೇವೆ ಈಗಾಗಲೇ. ಜೊತೆಗೆ ಇಂಟರ್ವ್ಯೂ ಸಂಬಂಧಪಟ್ಟಂಗೆ ಏನೇನ್ ಮಾಡಬೇಕು ಎಲ್ಲವುಗಳನ್ನು ಕೂಡ ಒಂದು ಗ್ರೂಪ್ ನಲ್ಲಿ ಎಲ್ಲರನ್ನು ಒಂದ್ ಕಡೆ ಕೂಡಿ ಹಾಕಿಬಿಟ್ಟು ಅವ್ರಿಗೆಲ್ಲ ಒಂದಿಷ್ಟು ಮಟೀರಿಯಲ್ಸ್ ಫುಡ್ ಕೊಟ್ಬಿಟ್ಟಿದ್ದೀವಿ. ಯಾರು ತಿಂತಾರೆ ಅವ್ರು ತುಂಬಾ ಚೆನ್ನಾಗಿ ಜೀರ್ಣ ಮಾಡ್ಕೋತಾರೆ, ಅವ್ರು ಸಕ್ಸಸ್ ಕಾಣ್ತಾರೆ. ಆಕ್ಚುಲಿ ಸರ್ ನಿಮ್ಗೆ ರೆಡಿಮೇಡ್ ಆಗಿ ಸಿಗ್ತಿದೆ, ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಅದನ್ನ ಪೂರ್ತಿಯಾಗಿ ಓದಿ ಅನಲೈಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಅಷ್ಟೇ ಸರ್. ನೀವು ಇಂಟರ್ವ್ಯೂ ಕ್ವಾಲಿಫೈ ಆದ ನಿಮ್ಗೂ ಒಂದು ಗ್ರೂಪ್ ಮಾಡಿರ್ಬೋದು ಅಂತ ಅನ್ಕೋತೀನಿ ನಾನು. ಸರ್ ನಾನು ನಿಮ್ ಗ್ರೂಪ್ ಅಲ್ಲಿ ಇದ್ದೆ ಸರ್. ಆ ಗ್ರೂಪ್ ಅಲ್ಲಿ ಬರ್ತಿರೋ ಇನ್ಫಾರ್ಮೇಶನ್ ನಂಗೆ ತುಂಬಾ ಹೆಲ್ಪ್ ಆಯ್ತು ಸರ್. ಅದರಿಂದ ನನ್ಗೆ ಗೊತ್ತಾಯ್ತು ಓಕೆ ಈ ರೀತಿ ಆಯಾಮದಲ್ಲಿ ಓದ್ಕೋಬೇಕು ಅಂದ್ರೆ ನೀವು ಪ್ರಿಸೈಸ್ ಮಾಡಿ ಎಲ್ಲ ಕಳಿಸ್ತೀರಿ ಸರ್ ಗ್ರೂಪಿಗೆ. ನಾನು ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೆ ಸರ್. ಸೊ ನನ್ನ ಇಂಟರ್ವ್ಯೂ ಟೈಮ್ ಅಲ್ಲಿ ಮತ್ತೆ ನನ್ನ ಪ್ರಿಪರೇಷನ್ ಟೈಮ್ ಅಲ್ಲಿ ನಿಮ್ SR ವರ್ಡ್ ಗ್ರೂಪ್ ನಂಗೆ ತುಂಬಾ ಹೆಲ್ಪ್ ಆಗಿದೆ ಸರ್ ನನ್ನ ಪ್ರಿಪರೇಷನ್ ಟೈಮ್ ಅಲ್ಲಿ. ಖಂಡಿತ ಈಗ ಅದೇ ತರ ಗ್ರೂಪ್ ಮತ್ತೆ ರಿಪೀಟರ್ ಮುಂದುವರ್ಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ KS ಇಂಟರ್ವ್ಯೂ ಕ್ವಾಲಿಫೈ ಆದವ್ರಿಗೂ ಕೂಡ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಅದರಲ್ಲಿ 2000 ಮೆಂಬರ್ಸ್ ಇದ್ದಾರೆ ಇಂಟರ್ವ್ಯೂ ಕ್ವಾಲಿಫೈ ಆದವರು. ಅವ್ರಿಗೆ ಎಲ್ಲ ಇಂಟರ್ವ್ಯೂ ಪರ್ಪಸ್ ಏನೇನ್ ಬೇಕು ಎಲ್ಲವುಗಳನ್ನ ಅದರಲ್ಲಿ ಹಾಕ್ತಾ ಇದೀವಿ. ಇವರಿಗೆ ಒಂದು PSI ಇಂಟರ್ವ್ಯೂ ಕ್ವಾಲಿಫೈ ಆದವ್ರಿಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ. ಇವ್ರಿಗೆ ಎಲ್ಲ ಇನ್ಫಾರ್ಮೇಶನ್ ನಿಮ್ ಜೊತೆ ಸಾಧಕರ ಒಂದು ಸಲಾಂ ಕಾರ್ಯಕ್ರಮದ ಈ ಆಡಿಯೋ ಕ್ಲಿಪ್ ಕೂಡ ಅದೇ ಗ್ರೂಪಿಗೆ ಹೋಗುತ್ತೆ ಇವಾಗ. ಅಂದ್ರೆ ಸರ್ ಅವ್ರಿಗೆ ಆಲ್ರೆಡಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಬಿಟ್ಟಿದೆ, ಜಸ್ಟ್ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬೇಕಷ್ಟೇ ಸರ್. ಅಷ್ಟೇ ರೆಡಿಮೇಡ್ ಫುಡ್ ಎಲ್ಲ ರೆಡಿ ಆಗಿದೆ ಸರ್. ಮೇಡಮ್ ಇವಾಗ ಇಂಟರ್ವ್ಯೂ ಒಳಗಡೆ ಹೋದಾಗ ಇಂಟರ್ವ್ಯೂ ಎಲ್ಲಿ ನಡೆಯುತ್ತೆ, ಆ ಒಂದು ಹಾಲ್ ನಲ್ಲಿ ಒಳಗಡೆ ಹೋಗುವಾಗ ತಾವ್ ಹೇಗೆ ಹೋಗಿದ್ರಿ, ಹೇಗೆ ವಿಶ್ ಮಾಡಿದ್ರಿ, ಹೇಗೆ ಕೂತ್ಕೊಂಡ್ರಿ, ಪ್ರತಿಯೊಂದನ್ನು ಹೇಳಿ ನಮ್ಗೆ. ಯಾಕಂದ್ರೆ ಹೊಸಬ್ರು ಇದ್ದಾರೆ ಬಹಳ ಜನ, ಫಸ್ಟ್ ಟೈಮ್ ಇಂಟರ್ವ್ಯೂ ಫೇಸ್ ಮಾಡ್ಲಿಕ್ಕೆ ಹೋಗೋದಿದ್ದವ್ರಿಗೆ. ಓಕೆ ಸರ್. ಖಂಡಿತವಾಗೂ ಹೇಳ್ಕೊಳಿಕ್ ಇಷ್ಟಪಡ್ತೇನೆ. ಸೊ ನಂದು ಇಂಟರ್ವ್ಯೂ ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಳ್ಬೇಕಾದ್ರೆ ನಾವು ಯಾವ್ದೇ ಡಾಕ್ಯುಮೆಂಟ್ಸ್ ನ ಸ್ಪೆಸಿಫೈ ಮಾಡಿರ್ತೀವಿ ಸರ್ ಇದ್ರಲ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಬೇಕಾದ್ರೆ. ಸೊ ಅದೆಲ್ಲ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ತಗೊಂಡು 2 ಕಾಪಿ ಅಟೆಸ್ಟೇಷನ್ ಮಾಡ್ಕೊಂಡು ಪ್ರಿಪೇರ್ ಆಗಿ ಹೋಗ್ಬೇಕು ಸರ್ ನಾವು ಅವತ್ತಿನ ದಿವಸ. ಸೊ ಫಸ್ಟ್ ನಮ್ದು ಎಲ್ಲ ಆ ದಿವಸ ಯಾವ್ದಾವ್ದು ಕ್ಯಾಂಡಿಡೇಟ್ಸ್ ನಮ್ದು ಅಲಾಟ್ ಮಾಡಿರ್ತಾರೆ ಸರ್ ಇಂಟರ್ವ್ಯೂ. ಸೊ ಫಸ್ಟ್ ಎಲ್ಲರದ್ದು ನಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಸ್ತಾರೆ ಸರ್. ಸೊ ಅದಾದ್ಮೇಲೆ ನಮ್ ಇಂಟರ್ವ್ಯೂ ಸೆಷನ್ ಸ್ಟಾರ್ಟ್ ಮಾಡ್ತಾರೆ 1 by 1. ಸೊ ನನ್ ಕ್ಯಾಂಡಿಡೇಟ್ ನನ್ ಮುಂಚೆ ಇರೋ ಕ್ಯಾಂಡಿಡೇಟ್ ಇಂಟರ್ವ್ಯೂ ನಡೀತಿತ್ತು ಸರ್. ಅವ್ರು ಹಾಲಲ್ಲಿ ಇದ್ರು, ನಾನು ಹೊರಗೆ ವೇಟ್ ಮಾಡ್ತಿದ್ದೆ. ಸರಿ ಸರ್. ಸೊ ಆ ವೇಟ್ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ನಮ್ಗೆ ಸ್ವಲ್ಪ ಹೆದರಿಕೆ, ಸ್ವಲ್ಪ ನರ್ವಸ್ ಆಗಿ ನಾನು
ಹೇಳ್ತೀರಾ ಇಲ್ಲ, ಅವರು ಯಾವ ರೀತಿ ಕ್ವಶನ್ ಕೇಳ್ತಾರೆ, ಏನ್ ಕೇಳ್ತಾರೆ, ನಾನು ಹೇಳಿದ್ರೆ ಹೇಗೆ, ಹೇಳ್ದಿದ್ರೆ ಹೇಗೆ, ಲೈಕ್ ನಾನು ಹೆದರ್ಕೊಂಡು ಹೇಳ್ದೆ ಇದ್ರೆ ಹೇಗೆ, ಈ ರೀತಿ ತುಂಬಾ ಕ್ವಶನ್ಸ್ ಎಲ್ಲ ನನ್ನ ಮೈಂಡ್ ಅಲ್ಲಿ ಓಡ್ತಾ ಇತ್ತು ಸರ್. ಓಕೆ. ಸೊ ಓಕೆ, ನಾನು ನೆಕ್ಸ್ಟ್ ಮೂಮೆಂಟ್ ನಾನು ನನ್ಗೆ ಹೇಳ್ಕೊಂಡೆ, ಸೊ ಈ ರೀತಿ ಅನಾವಶ್ಯಕವಾಗಿ ಹೆದರಿ ಲೈಕ್ ನಿನ್ ಕಾನ್ಫಿಡೆನ್ಸ್ ಕಡಿಮೆ ಮಾಡ್ಕೊಳ್ಳೋಕ್ಕಿಂತ ಲೈಕ್ ಫೇಸ್ ಇಟ್, ಅವ್ರು ಏನೇ ಕೇಳಿದ್ರು ನಾನು ಹೇಳಲೇಬೇಕು, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಐ ಡೋಂಟ್ ನೋ ಅಂತ ಹೇಳೋಣ. ಸೊ ಹೆದರಿ ಲೈಕ್ ಅನಾವಶ್ಯಕವಾಗಿ ಕಾನ್ಫಿಡೆನ್ಸ್ ಕಡಿಮೆ ಮಾಡ್ಕೊಂಡು ಯೂಸ್ ಇಲ್ಲ ಅನ್ಕೊಂಡು, ಸೊ ನಾನ್ ನೆಕ್ಸ್ಟ್ ಆಸ್ಪಿರೆಂಟ್ಸ್ ಹೇಳೋದದೇ, ಕೂತಿರ್ತೀರಾ, ಬಿ ಕಾಮ್ ಆಗಿರಿ, ಕಾನ್ಫಿಡೆಂಟ್ ಆಗಿರಿ. ಸೊ ಆ ಕಾನ್ಫಿಡೆನ್ಸ್ ಆ ಕಾಮ್ನೆಸ್ ನಿಂದಾನೇ ನೀವು ಹಾಲ್ ಎಂಟ್ರ್ ಆಗಿ. ನಾನು ಆದದ್ದು ಹಾಗೆ ಸರ್. ಹಾಲ್ ಎಂಟ್ರ್ ಆದೆ, ಏನೇನು ನನ್ನ ಮೈಂಡಲ್ಲಿ ಕ್ವಶನ್ಸ್ ಓಡ್ತಾ ಇತ್ತು, ನಾನು ಎಷ್ಟು ನರ್ವಸ್ ಆಗಿದೆ ಅದನ್ನೆಲ್ಲ ಬಿಟ್ಟು ನನ್ನಷ್ಟಕ್ಕೆ ನಾನು ಹೇಳ್ಕೊಂಡೆ, ಬಿ ಕಾನ್ಫಿಡೆಂಟ್ ಅಂತ ಹೇಳ್ಕೊಂಡು. ಸೊ ನಾನು ಹಾಲ್ ಎಂಟ್ರ್ ಆದೆ ಸರ್. ಸ್ವಲ್ಪ ಲಿಟಲ್ ಸ್ಮೈಲ್ ಇದ್ರೆ ಒಳ್ಳೇದು, ನಗೋದಾದ್ರೆ ಆ ರೀತಿ ನಗೋದಲ್ಲ, ಲೈಕ್ ಸ್ಮಾಲ್ ಸ್ಮೈಲ್ ಸರ್. ಸೊ ಹಾಲ್ ಎಂಟ್ರ್ ಆಗಿ ಸರ್, ಎಂಟ್ರ್ ಆದ ತಕ್ಷಣ ನಾವು ಎಲ್ರನ್ನ ನೋಡ್ಕೊಂಡು ವಿಶ್ ಮಾಡ್ಬೇಕು ಸರ್, ಅದು ಮೇನ್ ಥಿಂಗ್. ಸೊ ವಿಶ್ ಮಾಡಿದಾದ್ಮೇಲೆ ಅವರು ನಮ್ಗೆ ಕೂರು ಅಂತ ಹೇಳೋವರೆಗೂ ನಾವು ಕೂರ್ಬಾರ್ದು ಸರ್, ಕೂರು ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ಅಂತ ನಾನು ಥ್ಯಾಂಕ್ ಯು ಅಂತ ಹೇಳಿ ಕೂತ್ಕೊಂಡೆ ಸರ್. ಸೊ ಅಫ್ಕೋರ್ಸ್ ನಾವು ಡಾಕ್ಯುಮೆಂಟ್ ಅವ್ರಿಗೆ ಕೊಟ್ಟಿರೋದ್ರಿಂದ ನಮ್ದು ದನಮ್ಮ ಹಚ್ಕೊಂಡ್ ಅಂತ ಕೇಳಿದ್ರು, ಎಸ್ ಸರ್ ಅಂತ ಹೇಳಿದೆ. ಸೊ ನಿಮ್ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಮ್ಮ ಅಂತ ಹೇಳಿದ್ರು. ಸೊ ನಾನು ಓದಿದ್ದೆಲ್ಲಿ, ನನ್ಗೆ ಯಾವ ಇಯರ್ ಡಿಗ್ರಿ ಮುಗಿಸಿದ್ದು, ಬ್ಯಾಕ್ ಗ್ರೌಂಡ್ ಏನು, ನನ್ನ ಫ್ಯಾಮಿಲಿ ಏನು ಅಂತ ಸ್ವಲ್ಪ ಲೈಕ್ ನನ್ನ ಇಂಟ್ರೊಡಕ್ಷನ್ ಮಾಡ್ಕೊಂಡೆ ಸರ್. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನಂಗೆ ನಿಮ್ ತಾಲೂಕ್ ಮತ್ತೆ ಡಿಸ್ಟ್ರಿಕ್ಟ್ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಮ್ಮ ಅಂತ ಹೇಳಿದ್ರು. ಸೊ ನಂದು ಗುಲ್ಬರ್ಗ ಡಿಸ್ಟಿಕ್ ಮತ್ತೆ ಅಫ್ಜಲ್ಪುರ್ ತಾಲೂಕು ಮತ್ತೆ ನನ್ನ ಹಳ್ಳಿ ಬಗ್ಗೆ ನನ್ಗೆ ಮುಂಚೆನೆ ಹೇಳಿದೆ ಸರ್, ಸ್ವಲ್ಪ ನಿಮ್ ತಾಲೂಕು ಡಿಸ್ಟಿಕ್ ಹಳ್ಳಿ ಬಗ್ಗೆ ನಾನು ಪ್ರಿಪೇರ್ ಆಗಿದ್ದೆ ಅಂತ. ಸೊ ಆ ಬೇಸ್ ಮೇಲೆ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ ಸರ್. ಈ ಮೂಮೆಂಟ್ ಆಫ್ ಟೈಮ್ ಅಲ್ಲಿ ನಾನು ಸ್ವಲ್ಪ ನರ್ವಸ್ ಆದೆ ಸರ್. ನಾನು ತಾಲೂಕ್ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಸ್ವಲ್ಪ ನರ್ವಸ್ ಆಗಿ ಸ್ವಲ್ಪ ಫಾಸ್ಟ್ ಆಗಿ ಮಾತಾಡಿದೆ ಅನ್ಕೋತೀನಿ ಸರ್ ಅಲ್ಲಿ. ಸೊ ಆ ಮೂಮೆಂಟ್ ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸೊ ನನ್ಗೆ ನೆಕ್ಸ್ಟ್ ಇಮಿಡಿಯೇಟ್ ವೆರಿ ಸಿಂಪಲ್ ಕ್ವಶನ್ ಕೇಳಿದ್ರು ಸರ್. ಇಲ್ಲಿ ಒಂದು ವಾಟರ್ ಬಾಟ್ಲ್ ಇದಮ್ಮ, ಅದನ್ನ ಯಾವ್ದಾವ್ದು ರೀತಿ ನೀನು ಯೂಸ್ ಮಾಡ್ತೀಯಾ ಅಂತ. ಸೊ ನನ್ಗೆ ಅನಿಸ್ತು ಸರ್, ಎಲ್ಲೋ ನಾನು ನರ್ವಸ್ ಆದೆ, ಸೊ ನಾನು ಸಿಚುವೇಶನ್ ಕಂಟ್ರೋಲ್ ಮಾಡ್ಬೇಕು ಅನ್ಕೊಂಡು ಸೊ ಸ್ವಲ್ಪ ಕಾಮ್ ಆಗಿ ಸೊ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೈನಿಂಗ್ ಸರ್. ಓಕೆ, ಫಸ್ಟ್ ಆಫ್ ಆಲ್ ನಾವು ಕುಡಿಯೋಕೆ ಯೂಸ್ ಮಾಡ್ತೀವಿ, ಈ ರೀತಿ ಸ್ಲೋ ಆಗಿ ನಾನು ಕವರ್ ಅಪ್ ಮಾಡ್ಕೊಂಡೆ ಸರ್ ಅಲ್ಲಿ ವಿದಿನ್ ಅ ಸೆಕೆಂಡ್ ಸರ್. ಓಕೆ, ಕವರ್ ಅಪ್ ಮಾಡ್ಕೊಂಡು ಸರ್ ಅಲ್ಲಿ ಹೇಗಿರ್ಬೇಕಂದ್ರೆ ನಾವು ಇಂಟರ್ವ್ಯೂ ಮುಗಿಸಿ ಹೊರಗೆ ಬರೋವರೆಗೂ ಪ್ರೆಸೆನ್ಸ್ ಆಫ್ ಮೈಂಡ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ತುಂಬಾ ಲೈಕ್ ಆ ಪ್ರೆಸೆನ್ಸ್ ಆಫ್ ಮೈಂಡ್ ನಮ್ ಕಂಟ್ರೋಲ್ ಅಲ್ಲಿ ಇರಬೇಕು. ಆಮೇಲೆ ವೆರಿ ಲೈಕ್ ಫಾಸ್ಟ್ ಕ್ಯಾಲ್ಕುಲೇಟಿಂಗ್ ಆಗ್ಬೇಕು ಸರ್. ಅಂದ್ರೆ ಏನ್ ಕೇಳ್ತಿರ್ತಾರೆ, ನಾನು ಏನ್ ಹೇಳಿದ್ರೆ ನೆಕ್ಸ್ಟ್ ಇದರಿಂದ ಏನ್ ಕ್ವಶನ್ ಕೇಳ್ತಾರೆ, ಸ್ವಲ್ಪ ಫಾಸ್ಟ್ ಕ್ಯಾಲ್ಕುಲೇಟಿವ್ ಇರ್ಬೇಕು ಸರ್ ನಾವಲ್ಲಿ. ಓಕೆ, ಇನ್ನೊಂದು ಅಬ್ಸರ್ವ್ ಏನ್ ಮಾಡ್ಬೇಕಂದ್ರೆ ಸರ್, ನಾವು ನಮ್ ಇಂಟ್ರೊಡಕ್ಷನ್ ಅಲ್ಲಿ ಏನ್ ಹೇಳ್ಕೊಂಡಿರ್ತೀವಿ ಅಥವಾ ಈ ಕ್ವಶನ್ಗೆ ಏನ್ ಆನ್ಸರ್ ಹೇಳ್ತೀವಿ, ನೆಕ್ಸ್ಟ್ ಕ್ವಶನ್ ಬೇಸದೆ ಅಲ್ಲಿಂದನೇ ನೆಕ್ಸ್ಟ್ ಕ್ವಶನ್ ನಮ್ಗೆ ಬರೋ ಚಾನ್ಸಸ್ ಇದೆ ಸರ್. ಸೊ ನಿಮ್ಗೆ ಗೊತ್ತಿರೋದನ್ನ ಹೇಳಕ್ ಹೋಗ್ಬೇಡಿ, ಗೊತ್ತಿರೋದನ್ನ ಹೇಳಿ. ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ನೀವ್ ಹೇಳಿದ್ರ ಮೇಲೆ ನೆಕ್ಸ್ಟ್ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ನಾವು ಏನ್ ಹೇಳ್ತೀವಿ ಉತ್ತರ, ಆ ಉತ್ತರದಲ್ಲಿ ಬರ್ತಕ್ಕಂಥ ಪದಗಳು ಅಥವಾ ಉತ್ತರದ ಕೊನೆಯ ಭಾಗ ಮುಂದಿನ ಪ್ರಶ್ನೆ ಆರಂಭದ ಭಾಗ ಆಗತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಎಸ್ ಸರ್. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನು BSc ಅಂತ ನನ್ನ ಡಿಗ್ರಿ ಹೇಳ್ಕೊಂಡಿದ್ರಿಂದ ಸೊ ಖಂಡಗಳು ಮತ್ತೆ ಸಾಗರಗಳು ಎಷ್ಟಿದಾವೆ ಅವನ್ನ ಹೇಳು ಅಂತ ನನ್ಗೆ ಕ್ವಶನ್ ಬಂದಿತ್ತು ಸರ್. ಸೊ ಆದ್ರಿಂದ ನಿಮ್ ಸೆಲ್ಫ್ ಇಂಟ್ರೊಡಕ್ಷನ್ ಅಲ್ಲಿ ಅಥವಾ ಅವ್ರು ಕೇಳೋ ಕ್ವಶನ್ ನೀವು ಏನ್ ಆನ್ಸರ್ ಮಾಡ್ತೀವಿ, ನಾವು ಅಟೆಂಪ್ಟಿವ್ ಆಗಿ ಆನ್ಸರ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಕ್ವಶನ್ ನಮ್ಗೆ ಇದೇ ಏರಿಯಾದಿಂದ ಬರುತ್ತೆ ಅಂತ ಗೊತ್ತಿದ್ದೆ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ ಸರ್. ನಾನ್ ಇಂಟರ್ವ್ಯೂ ಹೋಗೋ ಟೈಮ್ ಅಲ್ಲಿ ಚರ್ಚನ್ಕರ್ ಶೂಟ್ಔಟ್ ಭೀಮಾ ನದಿ ಅಂತ ಕರೆದು ಒಂದು ಇಶ್ಯೂ ಆಗಿತ್ತು ಸರ್. ಸೊ ಅದ್ರ ರಿಲೇಟೆಡ್ ನನಗೆ ಕ್ವಶನ್ ಬಂತು ಸರ್. ಮೊದಲೇ ಹೇಳಿದ್ರಿಂದ ನಾನು ಅದ್ರ ಬಗ್ಗೆ ಅಪ್ಡೇಟ್ ಆಗಿ ಹೋಗಿದ್ದೆ ಸರ್. ಅಂದ್ರೆ ನನ್ನ ಹಳ್ಳಿಯಲ್ಲಿ ಭೀಮಾ ನದಿ ಹರಿದು ಹೋಗಿದ್ರಿಂದ ನಾನು ಅದನ್ನ ಮೆನ್ಷನ್ ಮಾಡಿದ್ದೆ ನನ್ನ ಇಂಟ್ರೊಡಕ್ಷನ್ ಅಲ್ಲಿ. ಸೊ ನನ್ನ ಎಕ್ಸ್ಪೆಕ್ಟ್ ಮಾಡಿದೆ ಸರ್ ಆ ಕ್ವಶನ್ ನ. ಸೊ ಆ ರೀತಿ ನಾನು ಅಪ್ಡೇಟ್ ಆಗಿರೋದ್ರಿಂದ ಸೊ ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ ಸರ್ ನಾನು ಅದನ್ನ. ಸೊ ನನ್ಗೆ ಇಂಟರ್ವ್ಯೂ ಪ್ಲಸ್ ಪಾಯಿಂಟ್ ಆಗಿರೋದೇ ಅದೇ, ಅಂದ್ರೆ ನಾನು ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಅದಕ್ಕೆ ಮಾಡಿದೆ ಸರ್. ಅದು ಬಹಳ ನಿಮಗೆ ಮಾರ್ಕ್ಸ್ ಗೇನಿಂಗ್ ಕ್ವಶನ್ ಆಗಿತ್ತು. ಎಸ್ ಸರ್. ಅಂದ್ರೆ ನಾನು ಲೈಕ್ ಅದರಿಂದ ಯಾವುದೇ ನಮ್ಗೆ ಗೊತ್ತಿದೆ ಅಂದ್ರೆ ಸ್ವಲ್ಪ ಅಪ್ಡೇಟ್ ಆಗಿರೋದನ್ನ ಚೆನ್ನಾಗಿ ಕನ್ವಿನ್ಸ್ ಮಾಡ್ಬೇಕು ಸರ್ ನಾವು.
ಸೊ ಆಮೇಲೆ ಇನ್ನೊಂದು ಏನಂದ್ರೆ ಆಸ್ಪಿರೆಂಟ್ಸಿಗೆ ಹೇಳಿಕ್ ಇಷ್ಟಪಡ್ತೀನಿ, ನಿಮ್ಗೆ ಒಂದು ಕ್ವಶನ್ ಆನ್ಸರ್ ಗೊತ್ತಿಲ್ಲ ಅಂದ್ರೆ, ಬಿಲ್ಕುಲ್ ಗೊತ್ತಿಲ್ಲ ಅಂದ್ರೆ ನೀವು ಸಾರಿ ಸರ್ ಐ ಡೋಂಟ್ ನೋ ಅಂತ ಹೇಳ್ಬೇಕು. ನಾನೇ ಹೇಳಿದೆ ಸರ್, ನನ್ಗೆ ಒಂದು ಕ್ವಶನ್ ನನ್ಗೆ ಗೊತ್ತಿಲ್ಲ ಆಗಿತ್ತು ಸರ್ ಆನ್ಸರ್. ಇದು So, ಬಹಳ ನಾನ್ direct ಇಂಪಾರ್ಟೆಂಟ್. ಆಗಿ ಹೇಳಿದೆ. ಯಾಕಂದ್ರೆ ನಮ್ ಕ್ವಶನ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂತ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಆಮೇಲೆ ಗೊತ್ತಿಲ್ಲ ಅಂತ ತಕ್ಷಣ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ಮಾರ್ಕ್ಸ್ ಡೌನ್ ಆಗ್ತಾವೇನೋ ಅಂತ ಭಯ ಇದೆ ಎಷ್ಟೋ ಜನರಿಗೆ. ಇಲ್ಲ ಸರ್, ಭಯ ಪಡೋ ಅವಶ್ಯಕತೆ ಇಲ್ಲ. ಗೊತ್ತಿಲ್ಲ ಸಾರಿ ಸರ್ ಐ ಡೋಂಟ್ ನೋ ಅಂತ ಹೇಳೋದು ಬೆಟರ್ ಸರ್. ಅದ್ ಬಿಟ್ಟು ಏನೋ ಒಂದು ಆನ್ಸರ್ ಹೇಳಿ ಕನ್ವಿನ್ಸ್ ಮಾಡಕ್ ಹೋಗ್ಬಾರ್ದು ಸರ್ ನಾವು ಅಲ್ಲಿ ಮೆಂಬರ್ಸಿಗೆ. ಸೊ ಆ ರೀತಿ ಏನೋ ಬೇರೆ ಬೇರೆ ಹೇಳಿ ಕನ್ವಿನ್ಸ್ ಮಾಡೋದ್ರಿಂದ ನಮ್ ಟೈಮ್ ವೇಸ್ಟ್ ಆಗುತ್ತೆ, ಪ್ಲಸ್ ನಮ್ದು ಇಂಪ್ರೆಷನ್ ವೇಸ್ಟ್ ಆಗೋ ಚಾನ್ಸಸ್ ಇದೆ ಸರ್ ಅಲ್ಲಿ. ಸೊ ಬೆಸ್ಟ್ ಟು ದಿ ಪಾಯಿಂಟ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೇಕು. ಗೊತ್ತಿಲ್ಲ ಅಂದ್ರೆ ಸಾರಿ ಸರ್ ಐ ಡೋಂಟ್ ನೋ ಅಂತ ಹೇಳಿ, ಮತ್ತೆ ಗೊತ್ತಿದ್ದನ್ನ ಕಾನ್ಫಿಡೆಂಟ್ ಆಗಿ ಫುಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು ಸರ್. ಆಮೇಲೆ ಹೊರಗ್ ಬಂದು ನಾವು ಪರದಾಡಬೇಡ, ಅಯ್ಯೋ ನಂಗೆ ಇದು ಇನ್ನೊಂದ್ ಸ್ವಲ್ಪ ಗೊತ್ತಿತ್ತು, ಇನ್ನೊಂದ್ ಸ್ವಲ್ಪ ಹೇಳ್ಬೇಕಾಗಿತ್ತು ಅಂತ. ಸೊ ಹೊರಗ್ ಬಂದು ಪರದಾಡೋದ್ ಬೇಡ, ಅಲ್ಲಿ ಟು ದಿ ಪಾಯಿಂಟ್ ಆಗಿ ಹೇಳಿ, ಮತ್ತೆ ಎಷ್ಟು ಗೊತ್ತಿದೆ ಅಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡಿ ಸರ್, ಮಾಡ್ಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಸರ್, ಐ ಕಾಂಟ್ಯಾಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಸೊ ಯಾರು ನಮ್ ಕ್ವಶನ್ ರೇಸ್ ಮಾಡ್ತಿದ್ದಾರೆ ಅವರು ಐ ಕಾಂಟ್ಯಾಕ್ಟ್ ಇರ್ಲಿ ಚೆನ್ನಾಗಿ. ಅವ್ರದ್ದೇ ಅಲ್ಲ, ಈ ತರ ಎಲ್ಲಾ ಮೆಂಬರ್ಸ್ ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಆನ್ಸರ್ ಮಾಡೋದ್ರಿಂದ ಸೊ ಒಳ್ಳೆ ಇಂಪ್ರೆಷನ್ ಇರುತ್ತೆ ಸರ್. ಅಂದ್ರೆ ಕಾನ್ಫಿಡೆಂಟ್ ಆಗಿರ್ತೀವಿ ನಾವು ಐ ಕಾಂಟ್ಯಾಕ್ಟ್ ಮಾಡೋದ್ರಿಂದ. ಓಕೆ, ಇದು ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಆಗಿದೆ. ಮತ್ತೆ ಯಾವ ಕ್ವಶನ್ ಕೇಳಿದ್ದಾರೆ ಅಷ್ಟೇನಾ? ಸರ್ ಇನ್ನೊಂದು ಕ್ವಶನ್ ಅಂದ್ರೆ, ನಂದು ತಾಲೂಕ್ ಪ್ಲೇಸ್ ಅಲ್ಲಿ ಯಾವ್ದಾದ್ರು ನೀರಾವರಿ ರಿಲೇಟೆಡ್ ಯಾವ್ದೇ ಪ್ರಾಜೆಕ್ಟ್ ರನ್ನಿಂಗ್ ಅಲ್ಲಿ ಇದೆ, ಯಾವ್ದು ಮಾಡಿದ್ದಾರೆ, ಅದು ಒಂದು ಕ್ವಶನ್ ಆಗಿತ್ತು. ಸೊ ನನ್ ಮೊದಲೇ ಅಪ್ಡೇಟ್ ಆಗಿರೋದ್ರಿಂದ ಅದನ್ನು ಚೆನ್ನಾಗಿ ಆನ್ಸರ್ ಮಾಡಿದೆ ಸರ್ ನಾನು. ಓಕೆ, ಎಷ್ಟು ನಿಮಿಷ ಸರ್ ನಂದು 5 to 6 minutes. 5 ರಿಂದ 6 ನಿಮಿಷ. ಟೋಟಲ್ ಕ್ವಶನ್ ಎಷ್ಟು ಕೇಳಿದ್ರು? ಲೈಕ್ 6 to 7 ಕ್ವಶನ್ ಸರ್. ಓಕೆ ಓಕೆ, 6-7 ಕ್ವಶನ್ ಹೇಳಲಿಕ್ಕೆ ಒಂದು 6-7 ದಿನಾನೂ ತಯಾರಾಗಬೇಕಾಗತ್ತಲ್ವಾ? ಸರ್ ಆಕ್ಚುಲಿ ಅಂದ್ರೆ ನಮ್ಗೆ ಯಾವ ಆಯಾಮದಿಂದ ಕ್ವಶನ್ ಬರುತ್ತೆ ಅಂದ್ರೆ ವಿ ಕಾಂಟ್ ಎಕ್ಸ್ಪೆಕ್ಟ್ ಸರ್. ನಮ್ಗೆ ಯಾವ ರೀತಿ ಕೇಳ್ಬಹುದು ಅಂತ ಒಂದ್ ಮ್ಯಾಟ್ರ್ ಗೊತ್ತು, ಬಟ್ ಅದನ್ನ ಯಾವ ರೀತಿ ಅವ್ರು ಅನಲೈಸ್ ಮಾಡ್ತಾರೆ ಅಂತ ನಮಗ್ ಗೊತ್ತಾಗಲ್ಲ. ಸೊ ನಾವೇ ಮುಂಚೆ ಎಲ್ಲಾ ಆಂಗಲ್ ಇಂದ ಅನಲೈಸ್ ಮಾಡಿ ಪ್ರಿಪೇರ್ ಮಾಡೋದು ಒಳ್ಳೇದು ಸರ್. ಓಕೆ ಮ್ಯಾಮ್, ಬೆಳಿಗ್ಗೆ ಫಸ್ಟಿಗೆ ಹೋದಾಗ ತಾವು ವಿಶೇಷ ತಿಳಿಸಿದ್ರೆ ಎಲ್ಲರಿಗೆ? ಸರ್ ಎಸ್ ಸರ್, ಎಂಟ್ರ್ ಆದ ತಕ್ಷಣ ಫಸ್ಟ್ ಎಲ್ಲಾರನ್ನು ನೋಡ್ಕೊಂಡು ವಿಶ್ ಮಾಡಿದೆ ಸರ್ ನಾನು. ಆ ರೀತಿ ವಿಶ್ ಮಾಡೋದ್ರಿಂದ ಒಳ್ಳೆ ಇಂಪ್ರೆಷನ್ ಇರುತ್ತೆ ಸರ್. ಸೊ ಎಲ್ಲಾ ಅಭ್ಯರ್ಥಿಗಳಿಗೆ ಹೇಳೋದಿದ್ದೇನೆ, ಎಂಟ್ರ್ ಆದ ತಕ್ಷಣ ಎಲ್ಲರನ್ನು ನೋಡ್ಕೊಂಡು ಒಂದ್ಸಾರಿ ವಿಶ್ ಮಾಡಿ. ಆಮೇಲೆ ಇನ್ನೊಂದು, ಅವ್ರು ಕೂಡಿ ಅನ್ನೋವರೆಗೂ ಕೂಡ್ಬಾರ್ದು ಸರ್. ಓಕೆ ಸರ್, ಅವ್ರು ಕೂಡಿ ಅನ್ಲಿಲ್ಲ ಅಂದ್ರೆ ಸರ್, ಅವ್ರು ಕುತ್ಕೋ ಅಂತ ಅನ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಲೆಟ್ಸ್ ವೇಟ್ ಸರ್. ಅಂದ್ರೆ ವೇಟ್ ಮಾಡೋಣ, ಅವ್ರು ಕೂಡಿ ಅಂತ ಅನ್ನೋವರೆಗೂ ವೇಟ್ ಮಾಡೋಣ, ನಿಂತ್ಕೊಂಡು ವೇಟ್ ಮಾಡೋಣ. ಅಫ್ಕೋರ್ಸ್ ನಾವು ಎಂಟ್ರ್ ಆದ ತಕ್ಷಣ ಅವರು ನಮ್ ವಿಶ್ ಮಾಡಿದಾಗ ರಿಟರ್ನ್ ವಿಶ್ ಮಾಡಿ ಲೈಕ್ ಕೂಡಿ ಅಂತ ಹೇಳ್ತಾರೆ. ಹೇಳಿಲ್ಲ ಅಂದ್ರೆ ಹೇಳೋವರೆಗೂ ಲೈಕ್ ವೇಟ್ ಮಾಡೋಣ. ಓಕೆ, ಅದು ವೇಟ್ ಮಾಡಿದೀವಿ. ಕುತ್ಕೋ ಅಂತ ಹೇಳಿದ್ರು, ಕುತ್ಕೊಂಡ್ಬಿಡ್ಬೋದಾ? ಎಸ್ ಸರ್, ಥ್ಯಾಂಕ್ ಯು ಅಂತ ಅವರಿಗೆ ವಿಶ್ ಮಾಡಿ ಕೂಡ್ಬೇಕು ಸರ್. ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು ಅಂತ ಹೇಳಿ ಕುತ್ಕೊಂಡ್ರೆ ಇನ್ನೂ ಅಷ್ಟು ಸೂಕ್ತ ಆಗತ್ತೆ. ಇಂಪ್ರೆಷನ್ ಎಸ್ ಸರ್, ಒಳ್ಳೆ ಇಂಪ್ರೆಷನ್ ಇರುತ್ತೆ. ಆಯ್ತು, ಇವಾಗ ಇಂಟರ್ವ್ಯೂ ಮುಗೀತು, ವಾಪಸ್ ಬರ್ಬೇಕಪ್ಪ ನಾವು, ಹೇಗೆ ಬರ್ಬೇಕು ಸರ್? ಅದಾದ್ಮೇಲೆ ಹೇಳ್ತಾರೆ ಸರ್, ಈಗ ನೀವು ಹೋಗ್ಬೋದು ಅಂತ. ಸೊ ಮತ್ತೆ ಎದ್ನಿತ್ತು ಥ್ಯಾಂಕ್ ಯು ಸರ್ 1 and all ಅಂತ ಹೇಳಿ ನಾನು ಹೊರಗೆ ಬಂದೆ ಸರ್. ಓಕೆ, ಇಷ್ಟು ತಮ್ಮ ಇಂಟರ್ವ್ಯೂ ಅನುಭವ ತುಂಬಾ ಚೆನ್ನಾಗಿ ಹೇಳಿದ್ರಿ. ಡ್ರೆಸ್ ಕೋಡ್ ಇಂದ ಹಿಡ್ಕೊಂಡು, ಎಂಟ್ರಿಯಿಂದ ಹಿಡ್ಕೊಂಡು ಎಕ್ಸಿಟ್ ಆಗೋವರೆಗಿನ ಪ್ರತಿಯೊಂದು ತಮಗೆ ಎಷ್ಟು ಕ್ವಶನ್ ಕೇಳಿದ್ರು ಅಂತ ಹೇಳಿದ್ರಿ. ಮೇಡಮ್, ನೀವು ಮಾತನಾಡುವಂತ ರೀತಿ, ನೀವು ಸಂದರ್ಶನ ಎದುರಿಸುವಂತ ರೀತಿ ನೋಡಿದಾಗ ನಮ್ಮೆಲ್ಲರಿಗೂ ಒಂದು ಕುತೂಹಲ ಏನಂದ್ರೆ, ಮೇಡಮ್ ಅವರು ಎಷ್ಟು ಮಾರ್ಕ್ಸ್ ಗಳಿಸಿರ್ಬಹುದು, ಎಷ್ಟು ಮಾರ್ಕ್ಸ್ ತೆಗೆದಿರಬಹುದು ಇಂಟರ್ವ್ಯೂದಲ್ಲಿ ಅಂತ ಒಂದು ಕ್ಯೂರಿಯಾಸಿಟಿ. ವಿತ್ ಯುವರ್ ಪರ್ಮಿಷನ್ ನಾವು ಅದನ್ನ ಅನೌನ್ಸ್ ಮಾಡಬಹುದಾ? ಸರ್ ಖಂಡಿತವಾಗ್ಲೂ ಸರ್. ಸರ್ ನಂಗೆ ಇಂಟರ್ವ್ಯೂ ಅಲ್ಲಿ 8.08 ಮಾರ್ಕ್ಸ್ ಸಿಕ್ಕಿತ್ತು ಸರ್. ವಾವ್, ಬ್ಯೂಟಿಫುಲ್, ಎಕ್ಸಲೆಂಟ್ ಸ್ಕೋರ್ ಅಂತ ಅನ್ಕೋತೀನಿ ನಾನು. ಔಟ್ ಆಫ್ 10 10ಕ್ಕೆ 8.8 8.08 ಸರ್. 8.08 ಇಟ್ಸ್ ಎಕ್ಸಲೆಂಟ್ ಸ್ಕೋರ್ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ PSI ಇಂಟರ್ವ್ಯೂದಲ್ಲಿ ಸಾಮಾನ್ಯವಾಗಿ 3-4 ಮಾರ್ಕ್ಸ್ ಬರ್ತವೆ. 5-6 ಮಾರ್ಕ್ಸ್ ತಗೊಂಡ್ರೆ ಗುಡ್ ಸ್ಕೋರ್, 7 ಮಾರ್ಕ್ಸ್ ತಗೊಂಡ್ರೆ ವೆರಿ ಗುಡ್ ಸ್ಕೋರ್, 8 ತಗೊಂಡ್ರೆ ಎಕ್ಸಲೆಂಟ್ ಸ್ಕೋರ್, 9 ತಗೊಂಡ್ರೆ ಎಕ್ಸ್ಟ್ರಾ ಆರ್ಡಿನರಿ ಸ್ಕೋರ್. ಅದು ಆಲ್ಮೋಸ್ಟ್ ಆಲ್ ಎಕ್ಸ್ಟ್ರಾ ಆರ್ಡಿನರಿ ರೀಚ್ ಆಗುವಂತ ಮಟ್ಟದಲ್ಲಿ ಇದ್ರಿ. ಐ ಥಿಂಕ್ ನೀವು ಆ ಒಂದು ಫೈನಲ್ ಅಥವಾ ಇಂಟರ್ವ್ಯೂದಲ್ಲಿ ಟಾಪರ್ ಇರ್ಬೋದು ಇಂಟರ್ವ್ಯೂ ಅಂತ ನಾನು ಅನ್ಕೋತೀನಿ. ಸರ್ ಅಂದ್ರೆ ನಮ್ದೇನು 2017 43 ಇಂಟೆಲಿಜೆನ್ಸ್ ರಿಕ್ರೂಟ್ಮೆಂಟ್ ಅಂತ ಇತ್ತಲ್ಲ ಸರ್, 43 ಅಲ್ಲಿ ನಂದೇ ಇಂಟರ್ವ್ಯೂ ಹೈಯೆಸ್ಟ್ ಮಾರ್ಕ್ಸ್ ಆಗಿತ್ತು ಸರ್. ಓ, ವೆರಿ ಗುಡ್ ವೆರಿ ಗುಡ್. ಇವತ್ತು ಬಹಳ ಪುಣ್ಯವಂತರು ನಮ್ಮ ಸ್ಪರ್ಧಾರ್ಥಿಗಳು. ಯಾಕಂದ್ರೆ 2017ನೇ ಇಂಟೆಲಿಜೆನ್ಸ್ PSI ಬ್ಯಾಚ್ ನಲ್ಲಿ ಟಾಪರ್, ಅತಿ ಹೆಚ್ಚು ಇಂಟರ್ವ್ಯೂ ಅಂಕ ಗಳಿಸಿದಂತ ಒಬ್ಬ ಸಾಧಕಿ ಜೊತೆ
ಅವ್ರ ಅನುಭವಗಳನ್ನು ಕೇಳುವಂತ ಅವಕಾಶ ಸಿಕ್ಕಿದ್ರೆ ನಮ್ಮ ಸ್ಪರ್ಧಾರ್ಥಿಗಳು ನಿಜವಾಗ್ಲೂ ಭಾಗ್ಯವಂತರು ಅಂತ ಅನ್ಕೋತೀನಿ. ಸರ್ ನಾನ್ ಭಾಗ್ಯವಂತ ಸರ್. ಅಂದ್ರೆ ಅವರಿಗೆ ನೀಡಿದ ಟೈಮಲ್ಲಿ ನಾನು ಅವ್ರಿಗೆ ಗೈಡ್ ಮಾಡೋ ಒಂದು ಚಾನ್ಸ್ ಸಿಕ್ಕಿದೆ. ಸೊ ನಾನೇ ರಿಯಲಿ ಲಕ್ಕಿ ಸರ್. ಖಂಡಿತ ಎಲ್ಲರೂ ಒಂದೊಂದು ರೀತಿಯಿಂದ ನಾವು ಲಕ್ಕಿ ಫೆಲೋಗಳೇ. ಇವಾಗ ಮೇಡಮ್ ತಮ್ಮ ಒಂದು ಅನುಭವನ ಎಲ್ಲ ಹಂಚ್ಕೊಂಡ್ರಿ. ಇಷ್ಟೊಂದು ಅದ್ಭುತವಂತ ಸಾಧನೆ ಹಾದಿಯನ್ನು ದಾಟಿ ಒಂದು ಹಂತಕ್ಕೆ ಬಂದು ತಲುಪಿದ್ರಿ. ಈ ಸಾಧನೆ ಹಾದಿಯಲ್ಲಿ ಈ ಸಾಧನೆಗೆ ಪೂರಕವಾಗಿ ಕೆಲಸ ಮಾಡಿದಂತಹ ಕರಗಳಿಗೆ ಒಂದಿಷ್ಟು ನಮಿಸುವಂತ ಕೆಲಸ ಕೂಡ ಆಗ್ಬೇಕಾಗತ್ತೆ. ಸೊ ಈ ಸಾಧನೆ ಹಾದಿಯನ್ನ ತುಳಿಬೇಕಾದ್ರೆ ಯಾವೆಲ್ಲ ಕೈಗಳು ಸಹಾಯ ಮಾಡಿದಾವೆ ಅವ್ರು ನೆನ್ಸ್ಕೊಳ್ಳುವಂತ ಅವಕಾಶ ಕೊಟ್ರೆ ತಾವ್ ಯಾರನ್ನ ನೆನ್ಸ್ಕೋತೀರಿ? ಸರ್ ಖಂಡಿತವಾಗ್ಲಿ ಸರ್. ಫಸ್ಟ್ ಆಫ್ ಆಲ್ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಏನೋ ಒಂದು ನಾನು ಸಾಧನೆ ಮಾಡಿದ್ದೀನಿ ಅಂತ ನೀವು ಲೈಕ್ ನನ್ನ ಹೊರ ಜಗತ್ತಿಗೆ ಪರಿಚಯ ಮಾಡಿಸ್ತಿದ್ದೀರಿ ಸರ್. ಸೊ ಫಸ್ಟ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ನನ್ನ ಲೈಕ್ ಥ್ರೂಔಟ್ ಇನ್ ಪ್ರಿಪರೇಷನ್ ಟೈಮ್ ಅಲ್ಲಿ ನಿಮ್ ಗ್ರೂಪ್ ಇಂದ ನಿಮ್ ಸಪೋರ್ಟ್ ಇಂದ ನಂಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ಓಕೆ, ಥ್ಯಾಂಕ್ ಯು. ಸೊ ನನ್ನಂತ ಗ್ರಾಮೀಣ ಪ್ರತಿಭೆಗಳಿಗೆ ಲೈಕ್ ಪ್ರತಿಯೊಬ್ಬರಿಗೂ ರೀಚ್ ಆಗಿ ಹೆಲ್ಪ್ ಮಾಡ್ತಿರೋದು ಸೊ ನನ್ಗೆ ಖುಷಿ ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ನನ್ನ ಪರ್ಸನಲಿ ನನ್ನ ತಾಯಿ ಮತ್ತೆ ತಂಗಿಗೆ ನಾನು ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್. ಅಂದ್ರೆ ಅಪ್ಪಾಜಿ ತೀರೋದ್ಮೇಲೆ ಅಮ್ಮ ನಮ್ ಇಬ್ರು ಹೆಣ್ಮಕ್ಳ ರೆಸ್ಪಾನ್ಸಿಬಿಲಿಟಿ ತಗೊಂಡು ಲೈಕ್ ಇವಾಗ ಸರ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಹೆಣ್ಮಕ್ಳು ಬೇಗ ಮದ್ವೆ ಮಾಡ್ಕೊಡೋಣ, ರೆಸ್ಪಾನ್ಸಿಬಿಲಿಟಿ ಬೇಡ ಅನ್ನೋ ಒಂದ್ ಸಿಚುವೇಶನ್ ಇರ್ಬೇಕಾದ್ರೆ ನನ್ ತಾಯಿ ಆ ರೀತಿ ಯೋಚನೆ ಮಾಡ್ದಿರೆ ನನ್ 2 ಮಕ್ಳು ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋವರೆಗೂ ನನ್ಗೆ ಎಷ್ಟ ಕಷ್ಟ ಬರ್ಲಿ ಅಂತ ತಮ್ಮನ್ ತಾವು ಡಿಸೈಡ್ ಮಾಡ್ಕೊಂಡು ನಮ್ಮಿಬ್ರಿಗೂ ಒಳ್ಳೆ ಎಜುಕೇಶನ್ ಕೊಡ್ತಿದ್ರು ಸರ್. ಖಂಡಿತ ಮ್ಯಾಮ್. ನಿಮ್ಮ ತಾಯಿ ನಿಮ್ಮನ್ನ ಹೆತ್ತಾಗ ಈ ಹೆಸರು ಇಡಬೇಕಂತ ಯಾಕೆ ಡಿಸೈಡ್ ಮಾಡಿದ್ರು ಗೊತ್ತಿಲ್ಲ ನನಗೆ. ದಾನಮ್ಮ ಅಂತ ಹೆಸರಿಟ್ಟಿರು. ತಾವು ಇದುವರೆಗೆ ಏನು ದಾನ ಮಾಡಿದ್ರು ಅಂತ ನಾ ಕಂಡಿಲ್ಲ. ಬಟ್ ಇವತ್ ಮಾತ್ರ ನಿಜವಾಗ್ಲೂ ವಿದ್ಯೆಯನ್ನ ದಾನ ಮಾಡಿದಿರಿ. ನಮ್ಮ ಸ್ಪರ್ಧಾರ್ಥಿಗಳಿಗೆ ತಮ್ಮ ವಿದ್ಯೆಯನ್ನ ದಾನ ಮಾಡಿ ಇವತ್ತು ನಿಜವಾದ ದಾನಮ್ಮ ಅಂತ ಅನ್ಸ್ಕೊಂಡಿದ್ದೀರಿ ಅಂತ ನಾನು ಅನ್ಕೋತೀನಿ. ಖಂಡಿತ ಈ ದಾನಮ್ಮ ಅನ್ನುವಂತ ಹೆಸರಿಗೆ ಸೂಕ್ತವಾಗಿ ಇವತ್ತು ಒಂದು ಅದ್ಭುತ ಒಂದು ಮಾರ್ಗದರ್ಶನ ಕೂಡ ಕೊಟ್ರಿ ನಮ್ಗೆ. ಮೇಡಮ್, ಇವಾಗ ನಮ್ಮ SR ವರ್ಲ್ಡ್ 2 ಶಂಕರ್ ಬೆಳುಬ್ಬಿ ಸರ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ನಿಂದ ನಿಮ್ಮಂತ ಮಹಿಳಾ ಸಾಧಕಿಯರ ಆದಿಯಾಗಿ ಬಹಳಷ್ಟು ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತವರ ಹಾದಿಯನ್ನ ಸಾಧಕರಿಗೆ ಒಂದು ಸಲಾಂ ಕಾರ್ಯಕ್ರಮದಲ್ಲಿ ಪರಿಚಯಿಸ್ತಾ ಇದೀವಿ. ಜೊತೆಗೆ ಸ್ಪರ್ಧಾರ್ಥಿಗಳಿಗೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನೆಲ್ಲ ಓದ್ಬೇಕು, ಹೇಗೆ ಓದ್ಬೇಕು, ಕರೆಂಟ್ ಅಫೇರ್ಸ್ ಹೆಂಗ್ ಕಲೆಕ್ಟ್ ಮಾಡ್ಬೇಕು ಎಲ್ಲವುಗಳನ್ನ ಇನ್ಫಾರ್ಮೇಶನ್ ಕಳಿಸ್ತಾ ಇದೀವಿ. ಇಂತ ಒಂದು ವೇದಿಕೆ ಎಲ್ಲಾ ಸ್ಪರ್ಧಾರ್ಥಿಗಳ ಮನೆ ಬಾಗಿಲಿಗೆ ಜೊತೆಗೆ ಮನದ ಬಾಗಿಲಿಗೂ ಕೂಡ ನಿಮ್ಮ ಒಂದು ಉಚಿತ ಮಾರ್ಗದರ್ಶನ ತಲುಪಿಸುವಂತ ಕೆಲಸ ನಮ್ಮ SR ವರ್ಲ್ಡ್ ಟೆಲಿಗ್ರಾಮ್ ಗ್ರೂಪ್ ಮಾಡ್ತಾ ಇದೆ. ಹಾಗಿದ್ರೆ ಈ ಗ್ರೂಪಿನ ಒಂದು ಭಾಗವಾಗಿ ಕೂಡ ತಾವು ಸೇವೆಯನ್ನು ಪಡೆದಿದ್ದೀರಿ. ಟೆಲಿಗ್ರಾಮ್ SR ವರ್ಲ್ಡ್ ಟೆಲಿಗ್ರಾಮ್ ಗ್ರೂಪಿನ ಬಗ್ಗೆ ಅಥವಾ ವಾಟ್ಸ್ಆಪ್ ಗ್ರೂಪ್ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನಿದೆ? ಸರ್ ಖಂಡಿತವಾಗ್ಲೂ ನಾನು ಇದನ್ನ ಹೇಳಿಕ್ ಇಷ್ಟಪಡ್ತೇನೆ ಸರ್. ಅಂದ್ರೆ ನಮ್ಮಂತ ಎಷ್ಟೋ ಗ್ರಾಮೀಣ ಪ್ರತಿಭೆಗಳಿಗೆ ಗೊತ್ತೇ ಇರಲ್ಲ ಸರ್ ಯಾವ ಸ್ಟೇಜಿಗೆ ನಾವ್ ಇಲ್ಲಿದೀವಿ, ಇನ್ನು ಏನ್ ಮಾಡ್ಬೇಕು, ಲೈಕ್ ಇಲ್ಲೇ ನಾವು ಸ್ಟಕ್ ಆಗಿರ್ತೀವಿ ಸರ್. ಆದ್ರೆ ನಿಮ್ ಈ ಒಂದು ಪ್ರಯತ್ನದಿಂದ ಎಷ್ಟೋ ಜನಕ್ಕೆ ಅರ್ಥ ಆಗುತ್ತೆ ಸರ್. ಓಕೆ, ನಾವು ಇಲ್ಲಿದ್ದೀವಿ, ಇನ್ನು ಮುಂದೆ ಹೋಗ್ಬೋದು. ನಮ್ದು ಒಂದು ಪ್ರಾಬ್ಲಮ್ ಅಲ್ಲಿ ನಾವೇ ಅಳ್ತಾ ಕೂತಿರ್ತೀವಿ. ಬಟ್ ಈ ಒಂದು ಗ್ರೂಪ್ ಅಲ್ಲಿ ಬರೋ ಸಾಧಕರ ಒಂದು ಸ್ಟೋರಿ ಕೇಳಿದಾಗ ನಾವು ತುಂಬಾ ಇನ್ಸ್ಪೈರ್ ಆಗ್ಬಿಡ್ತೀವಿ ಸರ್. ನಮ್ಮಷ್ಟಕ್ಕೆ ನಾವೇ ಅವರು ಅಷ್ಟು ಪ್ರಾಬ್ಲಮ್ಸ್ ಇಟ್ಕೊಂಡು ಇಷ್ಟೆಲ್ಲ ಸಾಧಿಸಿದ್ದಾರೆ. ಈ ಕೆಲವು ಪ್ರಾಬ್ಲಮ್ಸ್ ಇಂದ ನಾವೇನಕ್ಕೆ ಇಲ್ಲೇ ಸ್ಟಕ್ ಆಗಿ ಕೂರ್ತಿದೀವಿ, ನಾವು ಸಾಧಿಸಬಹುದು, ಸಾಧಿಸ್ತೇನೆ ಅನ್ನೋ ಅದು ಲೈಕ್ ನಮ್ ಕೆಪಾಸಿಟಿ ನಮ್ಮೊಳಗೆ ಹೇಳುತ್ತೆ ಸರ್ ನಮ್ಗೆ. ಸೊ ಇದು ತುಂಬಾ ಲೈಕ್ ಜನರಿಗೆ ಇನ್ಸ್ಪೈರ್ ಆಗ್ತಿದೆ. ಸೊ ಒಳ್ಳೆ ಪ್ರಯತ್ನ ಸರ್ ನಿಮ್ಗೆ. ಪರ್ಸನಲಿ ನಿಮ್ಮಂತ ಗೈಡರ್ ಪಡೆದಿದೆ ನಾವು ಲೈಕ್ ವಿ ಆಲ್ ಆಸ್ಪಿರೆಂಟ್ಸ್ ಆರ್ ವೆರಿ ಲಕ್ಕಿ ಸರ್. ಅಂದ್ರೆ ನಿಮ್ದು ಈ ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ, ಲೈಕ್ ಹೆಲ್ಪ್ ಮಾಡ್ತಿದ್ದೀರಾ ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ಗೆ. ನೀವಷ್ಟೇ ಲಕ್ಕಿ, ಎಷ್ಟು ಲಕ್ಕಿ ಇರೋ ನಿಮ್ಮ 10 ಪಟ್ಟು ಲಕ್ಕಿ ನಾನು. ಯಾಕಂದ್ರೆ ಲಕ್ಷಾಂತರ ಸ್ಪರ್ಧಾರ್ಥಿಗಳ ಸೇವೆ ಮಾಡುವಂತಹ ಭಾಗ್ಯ ಆ ಭಗವಂತ ನನಗೆ ಕಲ್ಪಿಸಿದಾನಂದ್ರೆ ನಾನು ನಿಜವಾಗ್ಲೂ ಪೂರ್ವ ಜನ್ಮದ ಪುಣ್ಯ ಮಾಡಿದೀನಿ ಅಂತ ಲಕ್ಕಿ ಫೆಲೋ ನಾನು ಮೊದಲು ಕೂಡ. ಸೊ ಅಂತ ಅವಕಾಶ ನನಗೆ ಸಿಕ್ಕಿದೆಲ್ಲ, ನನಗೂ ಒಂದು ಅವಕಾಶ ಕಲ್ಪಿಸಿದಂತ ಎಲ್ಲ ಲಕ್ಷಾಂತರ ಸ್ಪರ್ಧಾರ್ಥಿಗಳಿಗೂ ಕೂಡ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್. ಸರ್ ನಿಮ್ಮ ಈ ಒಂದು ಒಳ್ಳೆ ಕಾರ್ಯದಲ್ಲಿ ನನ್ನ ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಪರ್ಸನಲಿ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಮ್ಯಾಮ್, ಖಂಡಿತ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ತಾವು ಕೂಡ UPSC ಪರೀಕ್ಷೆಯನ್ನ ತಯಾರಿ ಮಾಡ್ತಾ ಇದ್ದೀರಿ. ಆದ್ರೆ ನಂದೊಂದು ಪ್ರಶ್ನೆ ಏನಂದ್ರೆ, ಮೇಡಮ್ ನೀವು ಯಾವ ಎಕ್ಸಾಮ್ ಕೋಚಿಂಗ್ ತಗೊಂಡಿರೋ ಗೊತ್ತಿಲ್ಲ ನನಗೆ. ಬಟ್ ನಾನು ಕೇಳೋದು ಏನಂದ್ರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಕೋಚಿಂಗ್ ಇಲ್ಲಾರ್ದ ಮಾಡ್ಲಿಕ್ಕೆ ಸಾಧ್ಯ? ಕೋಚಿಂಗ್ ಇಲ್ಲಾರ್ದ ಮಾಡಕ್ ಆಗತ್ತಾ? ಸರ್ ಆಗುತ್ತೆ ಸರ್. ನಾನೇ ಒಂದು ಎಕ್ಸಾಂಪಲ್ ಸರ್. ನಾನು PSIಗೆ ಯಾವುದೇ ರೀತಿ ಕ್ಲಾಸ್ ತಗೊಂಡಿಲ್ಲ. ಸೊ ಯಾವುದೇ ರೀತಿ ಕ್ಲಾಸ್ ಮೆಟೀರಿಯಲ್ಸ್ ನಾನು ಯೂಸ್ ಮಾಡಿಲ್ಲ ಸರ್. ನಾನು ನನ್ನ ಸ್ವಂತದ ಸ್ಟೇಟ್ ಬುಕ್ಸೇ ಓದ್ಕೊಂಡೆ, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಕೊಂಡೆ ಹೊರತು ಬೇರೆ ಒಂದು ರೆಡಿಮೇಡ್ ನೋಟ್ಸ್ಗೆ ನಾನು ಸ್ಟಿಕ್ ಆಗ್ಲಿಲ್ಲ. ಕ್ಲಾಸ್ ಬೇಕೇ ಬೇಕು ಅಂತ ನಾನು ಸ್ಟಿಕ್ ಆಗ್ಲಿಲ್ಲ ಸರ್.
ಓಕೆ, ಅಂದ್ರೆ ಕೋಚಿಂಗ್ ಇಲ್ಲಾರ್ದು ಮಾಡಬಹುದು, ಮಾಡಿದ್ದಾರೆ. ಅದಕ್ಕೆ ಲೈವ್ ಉದಾಹರಣೆ ಅಂದ್ರೆ ದಾನಮ್ಮ ಅಜಗೊಂಡ್ ಮೇಡಮ್ ಅವರು. ಎಸ್ ಸರ್, ಅದು ಒಂದು ನಮ್ಗೆ ಕಾರಣ ಹೇಳ್ಕೊಳ್ಳೋದು ಸ್ಟಾಪ್ ಮಾಡಿ. ನನ್ಗೆ ಕ್ಲಾಸ್ ಸಿಕ್ಕಿಲ್ಲ, ಕೋಚಿಂಗ್ ತಗೊಳಕ್ಕೆ ಆಗ್ತಾ ಇಲ್ಲ, ಸೊ ಈ ರೀತಿ ಎಲ್ಲ ಕಾರಣ ಬೇಡ. ಮಾಡೋ ಮನ್ಸಿದ್ರೆ ಹೇಗಾದ್ರೂ ನಾವು ಮಾಡ್ತೇವೆ. ಸ್ಟಾರ್ಟ್ ನೀವು ಅದೆಲ್ಲ ರೀಸನ್ ಕೊಡೋಕ್ಕಿಂತ ಓದಕ್ಕೆ ಸ್ಟಾರ್ಟ್ ಮಾಡಿ, ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಖಂಡಿತವಾಗಿ ನಿಮ್ಮ ಹತ್ರ ಎಲ್ಲರ ಹತ್ರ ಕೆಪಾಸಿಟಿ ಇದೆ, ಆ ಎನರ್ಜಿ ಇದೆ, ಯೂಸ್ ಮಾಡ್ಕೊಳ್ಳಿ. ಗೊತ್ತಿರ್ದಿನ ಫ್ರೆಂಡ್ಸ್ ಕೇಳಿ, ಗೈಡರ್ಸ್ ಇರ್ತಾರೆ, ಗೈಡರ್ಸ್ ಕೇಳಿ. ಸೊ ಕೋಚಿಂಗ್ ಬೇಕೇ ಬೇಕು ಅಂತ ಇಲ್ಲ ಸರ್, ನನಗೆ ಪರ್ಸನಲಿ ಐ ಫೀಲ್. ನೋಡ್ರಪ್ಪ, ನೆಪಗಳನ್ನು ಹೇಳೋದ್ ಬಿಟ್ಟು ಜಪವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇನ್ಮೇಲಿಂದ. ಮೇಡಮ್ ಅವ್ರು ಹೇಳಿದ್ದಾರೆ. ಎಸ್, ಈ ನೆಪ ಹೇಳುವಂತ ಚಾಳಿ, ಈ ಪಲಾಯನವಾದವನ್ನ ಬಿಟ್ಟು ನಿಜವಾಗ್ಲೂ ನಾವು ಫಲದ ಒಂದು ಹಾದಿಯೊಳಗೆ ನಡೆಯೋಣ ಅಂತ ಮೇಡಮ್ ಅವ್ರು ಹೇಳಿದೆ. ಮೇಡಮ್, ತಾವು UPSC ಪರೀಕ್ಷಾ ತಯಾರಿ ನಡೆಸ್ತಾ ಇದ್ದೀರಿ. ಖಂಡಿತ ತಮ್ಮ ತಯಾರಿ ಉತ್ತಮ ರೀತಿಯಲ್ಲಿ ಇರಲಿ ಮತ್ತು ಪ್ರಾಮಾಣಿಕವಾಗಿರ್ಲಿ. ಆದಷ್ಟು ಬೇಗ UPSCಯಲ್ಲಿ ಕೂಡ ಉತ್ತಮ ರ್ಯಾಂಕ್ ನೊಂದಿಗೆ ಒಬ್ಬ ದಕ್ಷ, ಪ್ರಾಮಾಣಿಕ, ನಿಷ್ಠಾವಂತ ಅಧಿಕಾರಿಯಾಗಿ ಹೊರಹೊಮ್ಮಲಿ. ಅಷ್ಟೇ ಅಲ್ಲದೆ UPSC ಅಧಿಕಾರಿ ಆಗ್ಬಿಟ್ಟು ನಮ್ಮ ರಾಜ್ಯಕ್ಕೆ, ನಮ್ಮ ನಾಡಿಗೆ ತಮ್ಮ ಸೇವೆ ಮುಡಿಪಾಗಿರ್ಲಿ ಅನ್ನುವಂತ ಒಂದು ಸ್ವಾರ್ಥ ಭಾವನೆ ನಂದು. ಅದರ ಜೊತೆಗೆ ತಾವು UPSC ಸಾಧಕರಾದ್ಮೇಲೆ ಮತ್ತೊಂದು ಸಾರಿ ಸಾಧಕರ ಒಂದು ಸಲಾಂ ಕಾರ್ಯಕ್ರಮದಲ್ಲಿ ತಮ್ಮನ್ನ ಪರಿಚಯಿಸುವಂತ ಒಂದು ಅವಕಾಶ ನನಗೆ ಒದಗಿ ಬರ್ಲಿ ಅನ್ನುವಂತ ಒಂದು ಆಶಾಭಾವನೆಯೊಂದಿಗೆ ತಮಗೆ ಶುಭ ಹಾರೈಸ್ತಾ, ಇದುವರೆಗೆ ಬ್ಯುಸಿ ಶೆಡ್ಯೂಲ್ ನಲ್ಲಿ ಕೂಡ ಕೆಲಸದ ಒತ್ತಡದ ಮಧ್ಯೆಯಲ್ಲೂ ಕೂಡ ನನ್ನ ಅಲ್ಪನ ಒಂದು ಸ್ವಲ್ಪ ಮಾತಿಗೆ ಹೋಗೊಟ್ಟು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಆಗಮಿಸಿ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲ ಸ್ಪರ್ಧಾರ್ಥಿಗಳಿಗೆ ಮಾರ್ಗದರ್ಶನ ಮಾತುಗಳನ್ನಾಡಿದಂತ ತಮಗೆ ನಮ್ಮ ಸಾಧಕರಿಗೊಂದು ಸಲಾಂ ಪರವಾಗಿ ಹಾಗೂ ಸಾವಿರಾರು ವಿದ್ಯಾರ್ಥಿಗಳ, ಸ್ಪರ್ಧಾರ್ಥಿಗಳ ಪರವಾಗಿ ತಮಗೆ ಹೃದಯಪೂರ್ವಕ ವಂದನೆ, ಅಭಿವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಸ್ನೇಹಿತರೆ, ಇದಾಗಿತ್ತು ಈ ವಾರದ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮ. ಈ ವಾರದ ವಿಶೇಷ ಅತಿಥಿಗಳಾಗಿ ತಮಗೆ ಮಾರ್ಗದರ್ಶನ ಮಾಡಿದವರು 2017ನೇ ಸಾಲಿನ ಇಂಟೆಲಿಜೆನ್ಸ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲಿ ಯಶಸ್ವಿಯಾಗಿ ಪ್ರಸ್ತುತ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ದಾನಮ್ಮ ಅಜಗೊಂಡ್ ಮೇಡಮ್ ಅವರು ತಮ್ಮ ಜೊತೆ ಮಾರ್ಗದರ್ಶನ ಮಾಡಿದ್ರು. ಇವರನ್ನ ಸಂದರ್ಶನ ಮಾಡಿದವರು ನಾನು, ಶಂಕರ್ ಜಿ ಬೆಳುಬ್ಬಿ, ಮೂಲತಃ ವಿಜಯಪುರ ಜಿಲ್ಲೆ ಹಳ್ಳದಗೆನ್ನೂರ್ದವ. ಹಾಗಿದ್ರೆ ಸ್ನೇಹಿತರೆ, ಗೊತ್ತಾಯ್ತಲ್ವಾ ಸಾಧಕರ ಒಂದು ಹಾದಿ ಹೇಗಿತ್ತು ಅಂತ. ಮತ್ತೆ ಮುಂದಿನ ವಾರ ಮತ್ತೊಂದು ಸಾಧಕರನ್ನ ಕರೆತಂದು ತಮಗೆ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಅವರ ಒಂದು ಸಾಧನೆ ಹಾದಿಯನ್ನ ಪರಿಚಯ ಮಾಡಲಿಕ್ಕೆ ಮತ್ತೆ ಮುಂದಿನ ವಾರ ಸಾಧಕರ ಒಂದು ಸಲಾಂ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಧಕರ ಜೊತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ನಿಮ್ಮ ತಯಾರಿ ಚುರುಕಾಗಿರ್ಲಿ. ಆಲ್ ದಿ ಬೆಸ್ಟ್. ನಮಸ್ತೆ.